ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸಿ ನಿಧತ್ತಾಂ ಸನ್ನಿಧಿಂ ಮಾನತೆ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು. ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಪನ ನಾಶನ ಪಟುತರೆ ಧರ್ಮಾದ್ಯಖಿಲ ಸಾಧನೆ ಭೂತೆ. ಅದ್ಯ ಶ್ರೀ ಭೀಮಸೇನಸ್ಯ ಆಧ್ಯಾತ್ಮಿಕ ಸ್ವರೂಪ ಚಿಂತನ ಆರಂಭೆ ಸಂತೆ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಭೀಮನ ಆಧ್ಯಾತ್ಮಿಕ ಸ್ವರೂಪ ಅಂದರೆ ಭಗವಂತನನ್ನು ಒಲಿಸಬೇಕಾದರೆ ಬೇಕಾಗಿರುವ ಸಾಧನಗಳು ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಸಂದರ್ಭೋಚಿತವಾದ ನಿರ್ಣಯ, ಮೇಧ, ಅತ್ಯದ್ಭುತವಾದ ಸ್ಮರಣ ಶಕ್ತಿ. ಈ 5 ಗುಣಗಳ ಪ್ರತಿರೂಪ ಭೀಮಸೇನ ಹೇಗೆ ಅಂತ ಅನ್ನೋದನ್ನು ನಾವು ನಿನ್ನಿನ ದಿವಸ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸಿದ್ದೇವೆ. ಇವತ್ತು ಭಗವದ್ ಅನುಗ್ರಹಕ್ಕೆ ಧೃತಿ ಬೇಕಾಗ್ತದೆ. ಧೃತಿ ಅಂದರೆ ಧೈರ್ಯ,
ಆತ್ಮವಿಶ್ವಾಸ, ಇದಕ್ಕೆ ಧೃತಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ನಾನು ದೇವರನ್ನು ನಂಬಿದ್ದೇನೆ, ನನಗೆ ಒಳ್ಳೆಯದೇ ಆಗ್ತದೆ ಅನ್ನುವ ಆತ್ಮವಿಶ್ವಾಸ ಅಂತ ಏನಿದೆ. ದೇವರು ಸರ್ವೋತ್ತಮ, ಎಲ್ಲರೂ ಅವನ ಅಧೀನರು, ಆ ಭಗವಂತನು ಹೇಳಿದ ಧರ್ಮದಲ್ಲಿರುವುದರಲ್ಲೇ ಶ್ರೇಯಸ್ಸಿದೆ ಅನ್ನುವ ವಿಷಯದಲ್ಲಿ ಪೂರ್ತಿ ವಿಶ್ವಾಸ. ಎಂದಿಗೂ ವಿಷ್ಣು ಸರ್ವೋತ್ತಮತ್ವದ ವಿಷಯದಲ್ಲಿ. ಅದರ ಜೊತೆಗೆ ನಮ್ಮ ಇನ್ನೊಂದು ಸ್ಲೋಗನ್ ಏನಿದೆ, ವಾಯು ಜೀವೋತ್ತಮತ್ವ. ಭಗವಂತನ ನಂತರ ನಾನು, ಭಗವಂತ ಲಕ್ಷ್ಮೀದೇವಿ ಅನಂತರ ನಾನು ಮತ್ತು ಬ್ರಹ್ಮ, ಈ ಜಗತ್ತಿನಲ್ಲಿ ನಾವು ಉತ್ತಮರು ಅನ್ನುವ ವಿಷಯದಲ್ಲಿ ಆತ್ಮವಿಶ್ವಾಸವೂ ಕೂಡ ಇರಬೇಕಾಗ್ತದೆ. ಮನುಷ್ಯನಿಗೆ ತನ್ನ ಜ್ಞಾನದ ಬಗ್ಗೆ, ತನ್ನ ನಿಲುವುಗಳ ಬಗ್ಗೆ, ತನ್ನ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ತನ್ನ ತಿಳುವಳಿಕೆ ಬಗ್ಗೆ ಒಂದು ಕ್ಲಿಯಾರಿಟಿ ಬೇಕಾಗ್ತದೆ. ಆ ಕ್ಲಿಯಾರಿಟಿಯನ್ನು ನಾವು ಭೀಮನಲ್ಲಿ ಕಾಣ್ತೇವೆ. ಎಂಥ ಪ್ರಸಂಗ ಬಂದರೂ ದೇವರ ವಿರುದ್ಧ ಹೋಗಲಿಲ್ಲ. ಎಂಥ ಪ್ರಸಂಗ ಬಂದರೂ ಭಗವಂತನಲ್ಲಿರುವ ವಿಶ್ವಾಸಕ್ಕೆ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಆ ವಿಶ್ವಾಸ, ಆ ನಿರಂತರ ಪ್ರೀತಿ ಭೀಮ ತನ್ನ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾನೆ. ಪರಮಾತ್ಮ ಸರ್ವೋತ್ತಮನಾಗಿದ್ದರೆ ನಾನು ನಿಮ್ಮೆಲ್ಲರಿಗಿಂತಲೂ ಉತ್ತಮ ಅಂತ ಆತ್ಮಸ್ಥೈರ್ಯವನ್ನು ತೋರಿಸಿದ್ದಾನೆ. ಇದರಲ್ಲಿ ಸಂಶಯಕ್ಕೆ ಸ್ವಲ್ಪ ಅವಕಾಶವಿಲ್ಲ. ಭಗವದ್ಗೀತೆ 18ನೇ ಅಧ್ಯಾಯದ 33ನೇ ಶ್ಲೋಕ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡೋಣ. ಆ 33ನೇ ಶ್ಲೋಕದಲ್ಲಿ ಹೇಳ್ತಾರೆ, ಧೃತ್ಯ ಯಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ. ಮನಸ್ಸು ಪರಮಾತ್ಮನಲ್ಲಿ, ತನ್ನ ಪ್ರಾಣಶಕ್ತಿಯು ಪರಮಾತ್ಮನಲ್ಲಿ, ಪ್ರತಿಯೊಂದು ಶ್ವಾಸವು ಭಗವಂತನಲ್ಲಿ, ಇಂದ್ರಿಯಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಪ್ರವೃತ್ತಿ ಭಗವಂತನಲ್ಲಿ. ಈ ಭಗವಂತನಲ್ಲಿರ್ತಕ್ಕಂಥ ಒಂದು ಯೋಗ ಅಂತ ತಿಳ್ಕೊಂಡಂತ ಏನಿದೆ, ಪರಮಾತ್ಮನಲ್ಲೇ ಸ್ಥಿರವಾಗಿರಬೇಕೆ. ಮನಸ್ಸು, ಪ್ರಾಣ, ಇಂದ್ರಿಯಗಳ ಕ್ರಿಯೆ ಸ್ವಲ್ಪವೂ ಕೂಡ ಅಲ್ಲಿ ಇಲ್ಲಿ ಅಲುಗಾಡದಂತೆ, ಅದರಲ್ಲೂ ಕೂಡ ಅವ್ಯಭಿಚರಣ್ಯ ಧೃತಿ, ದೇವರನ್ನು ಬಿಟ್ಟು, ಭಾಗವತ ಧರ್ಮವನ್ನು ಬಿಟ್ಟು ಬೇರೆ ಕಡೆಗೆ ಯಾವುದೇ ಆಮಿಷದಿಂದಾಗಲಿ, ಲೋಭದಿಂದಾಗಲಿ, ಭಯದಿಂದಾಗಲಿ, ಯಾವುದೇ ಸಂದರ್ಭದಿಂದಾಗಲಿಯೂ ಕೂಡ
ಯಾವನ ಆ ಒಂದು ಪ್ರವೃತ್ತಿ, ಆತ್ಮವಿಶ್ವಾಸ, ಅದನ್ನೇ ಭಗವದ್ಗೀತೆಯಲ್ಲಿ ಧೃತಿ ಅಂತನೂ ಶಬ್ದದಿಂದ ಉಪದೇಶ ಮಾಡಿದ್ದಾರೆ. ಅದನ್ನೇ ಆಚಾರ್ಯ ನಿರ್ಣಯದಲ್ಲಿ ಧೃತಿ ಅಂತ ತೆಗೆದುಕೊಂಡಿದ್ದಾರೆ. ಇದು ಸಾತ್ವಿಕವಾಗಿರ್ತಕ್ಕಂಥ ಭಗವದ್ಭಕ್ತಿಯ ಒಂದು ಸಾಧನ. ಎಂದಿಗೂ ಸ್ವಲ್ಪವೂ ಕೂಡ ಹೆಚ್ಚು ಕಡಿಮೆ ಆಗಲಿಲ್ಲ. ಈ ಭೀಮಸೇನನ ಒಂದು ವಿಶಿಷ್ಟ ರೂಪವನ್ನು ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯರು 18ನೇ ಅಧ್ಯಾಯದ ಆರಂಭದಲ್ಲಿ ವಿಸ್ತೃತವಾಗಿ ವಿಚಾರ ಹೇಳಿದ್ದಾರೆ. ಭಾಗವತ ಧರ್ಮ ಭಗವಂತನಿಗೆ ಪ್ರಿಯವಾಗಿರ್ತಕ್ಕಂಥ ಧರ್ಮ. ಧರ್ಮ ಅಂದ್ರೂ ಒಂದೇ, ಧಾರಣ ಅಂದ್ರೂ ಒಂದೇ, ಧೃತಿ ಅಂತಂದ್ರೂ ಒಂದೇ. ಆ ರೀತಿಯಾಗಿರ್ತಕ್ಕಂಥ ನಿಷ್ಕಲ್ಮಷವಾದ ಆಚರಣೆ ಇದು ಭೀಮಸೇನಲ್ಲಿ ಮಾತ್ರ ಇತ್ತು. ತಾವೇ ಸ್ವತಃ ಭೀಮಸೇನನಾಗಿ ಇದು ನನ್ನಲ್ಲಿ ಮಾತ್ರ ಇದೆ ಅಂತ ತಿಳ್ಕೊಂಡಂತೇಳಿ ಶ್ರೀಮದಾಚಾರ್ಯರು ಭೀಮನ ವಿಷಯದಲ್ಲಿ ಹೇಳಿದ್ದಾರೆ. 2ನೇ ಅಧ್ಯಾಯದ 2ನೇ ಶ್ಲೋಕ. ನಿಜ ಪ್ರತಿಭಯಾ ಜಾನನ್ ಸರ್ವಾಸ್ತ್ರಾಣಿ ತಥೋಧಿಕಂ. ದ್ರೋಣಾಚಾರ್ಯ ಹತ್ರ ಇರುವಾಗ ಸ್ವಂತ ಪ್ರತಿಭೆಯಿಂದ, ತನ್ನ ಸ್ವಾಭಾವಿಕ ಜೀವೋತ್ತಮತ್ವದ ಪ್ರತಿಭೆಯಿಂದ ಸಕಲ ಅಸ್ತ್ರಗಳನ್ನು ದ್ರೋಣಾಚಾರ್ಯಕ್ಕಿಂತಲೂ ಅತಿ ಹೆಚ್ಚಾಗಿ ತಿಳಿದುಕೊಂಡಿದ್ದರು. ದ್ರೋಣಾಚಾರ್ಯ ಶಿಷ್ಯರಲ್ಲಿ ನಾನು ಸರ್ವಶ್ರೇಷ್ಠ ಇದ್ದದ್ದು ನಿಜ, ಆದರೆ ತೋರಿಕೊಡಲಿಲ್ಲ. ಯಾಕೆ? ಅಸ್ತ್ರ ಯುದ್ಧ ಇದು ಭಾಗವತ ಧರ್ಮಕ್ಕೆ ಸ್ವಲ್ಪ ಅಡೆತಡೆ ತರುತ್ತದೆ. ಯಾಕೆ? ಅಸ್ತ್ರಗಳಲ್ಲಿ ಆಯಾ ಅಸ್ತ್ರಾಭಿಮಾನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕಾಗ್ತದೆ. ಇಂದ್ರ, ನೀನು ಸ್ತೋತ್ರ ಮಾಡ್ತೀನಪ್ಪ, ಬಾ ಈ ಅಸ್ತ್ರದಲ್ಲಿ ನಿಂತುಕೊಂಡು ಶತ್ರುವನ್ನು ನಾಶಪಡಿಸು. ಎಲೆ ಪರ್ಜನ್ಯ, ಬಾರಪ್ಪ, ಸಂಪೂರ್ಣ ಶತ್ರುಗಳ ಮೇಲೆ ಧೋಧೋ ಮಳೆ ಸುರಿಸು. ಎಲೆ ಕೋಣವಾಯು, ಬಾರಪ್ಪ, ಜೋರಾಗಿ ಸೈಕ್ಲೋನ್ ಸುಂಟರ ಗಾಳಿ ಬಿಟ್ಟು ಆ ಸೈನಿಕರನ್ನೆಲ್ಲ ಓಡಿಸಿಬಿಡು. ಆದರೆ ಶುದ್ಧ ಭಗವದ್ ಧರ್ಮದಲ್ಲಿ ದೇವರನ್ನು ಬಿಟ್ಟು ಬೇರೆಯವರ ಹತ್ರ ಕೇಳುವುದು ಅಂತೇನಿದೆ, ಇದು ಶುದ್ಧ ಭಾಗವತ ಧರ್ಮದ ಶ್ರೇಣಿಯಲ್ಲಿ ಬರುವುದಿಲ್ಲ. ದೇವರ ಹತ್ರ ಬೇಡುವ ಕೂಡ ಅದು ಕೂಡ ಲಿಮಿಟ್. ದೇವರ ಹತ್ರ ಏನು ಬೇಕು? ಆಚಾರ್ಯ ಹೇಳ್ತಾರೆ, ನೈ ಭಾಗವತೋ ಧರ್ಮೋ ದೇವತಾಭ್ಯುಪಯಾಚನಂ. ದೇವತೆಗಳನ್ನು, ಪರಮಾತ್ಮನನ್ನು ಬಿಟ್ಟು ಉಳಿದ ದೇವತೆಗಳು ಕೈ ಒಡ್ಡುವುದು ಇದು ಭಾಗವತ್ ಧರ್ಮ ಅಲ್ಲ. ಉಳಿದೆಲ್ಲ ದೇವತೆಗಳನ್ನು ಪೂಜಿಸೋಣ, ನಿಷ್ಕಾಮತೆಯಿಂದ ಪೂಜಿಸೋಣ. ದೇವರ ಹತ್ರವೂ ಕೂಡ ಜ್ಞಾನ ಭಕ್ತಿ ಹರೇ ತೃಪ್ತಿ, ಜ್ಞಾನ ಭಕ್ತಿ ಆನಂತರ ಪರಮಾತ್ಮನ ತೃಪ್ತಿ. ಭಾಗವತ ಧರ್ಮ ಅಂದರೆ ಏನು? ತಂತ್ರಸಾರದ ಉದಾಹರಣೆಯನ್ನು ಕೊಟ್ಟು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ, ಭಕ್ತಿ ಜ್ಞಾನಂ
ವಿರಕ್ತಿ, ಭಕ್ತಿ, ಜ್ಞಾನ, ವೈರಾಗ್ಯ. 3 ನವಕಃ ಶ್ರವಣಾಧಿಕ, ನವವಿಧ ಭಕ್ತಿಯ ಸಾಧನಗಳು. ನವವಿಧ ಭಕ್ತಿಯ ಸಾಧನಗಳು ಯಾವುದು? ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಇವು 9 ನಾವು ವ್ಯವಹಾರದಲ್ಲಿ ನವವಿಧ ಭಕ್ತಿ ಅಂತ ತಿಳ್ಕೊಂಡು ಅಂತ ಹೇಳಿ ಹೇಳ್ತಾ ತಿರುಗಾಡ್ತೇವೆ. ಇದು ನವವಿಧ ಭಕ್ತಿಯ ಸಾಧನಗಳು, 9 ಭಕ್ತಿಯ ಸಾಧನಗಳು. ಪರಮಾತ್ಮನಲ್ಲಿ ಬರುವ ಭಕ್ತಿಗೋಸ್ಕರ ಈ ಸಾಧನಗಳ ಮುಖಾಂತರ ಆ ಭಕ್ತಿಯನ್ನು ಪಡೆಯಬೇಕಾಗ್ತದೆ. ಆ ಒಂದು ಶುದ್ಧವಾದ ಭಕ್ತಿಯನ್ನು ಪಡೆಯಬೇಕಾಗ್ತದೆ. ನವವಿಧ ಭಕ್ತಿಯನ್ನು ಮಾಡುವುದು, ನವವಿಧ ಭಕ್ತಿಯ ಸಾಧನಗಳ ಮುಖಾಂತರ ಭಕ್ತಿಯನ್ನು ಸಂಪಾದಿಸುವುದು, ವೈರಾಗ್ಯ, ಭಗವತ್ ವಿಷಯದಲ್ಲಿ ಸ್ವಯೋಗಿತಾನುಸಾರವಾಗಿರ್ತಕ್ಕಂಥ ಪರಿಪೂರ್ಣವಾದ ಜ್ಞಾನ, ಪರಮಾತ್ಮನ ನಿರ್ವ್ಯಾಜವಾದ ಸ್ನೇಹ. ಈ ಏನು 12 ಇದೆ, ಇವುಗಳಿಗೆ ಭಾಗವತ ಧರ್ಮ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಅಷ್ಟೇ ಅಲ್ಲ, ಈಶಾವಾಸ್ಯ ಮಠದಲ್ಲಿ ಆಚಾರ್ಯ ಹೇಳ್ತಾರೆ, ತದಧೀನ ಪ್ರವೃತ್ತಿತ್ವಾತ್ ತದೀಯಂ ಸರ್ವಮೇವ ಯತ ತದ್ದತ್ತೇನೇವ ಭುಂಜೀತಾಃ ಅಥೋ ನಾನ್ಯಂ ಪ್ರಯಾಚಯೇತ್. ಇನ್ನೊಬ್ಬರ ಹತ್ರ ಬೇಡುವುದು ಅಧರ್ಮ. ಯಾಕೆ? ಎಲ್ಲ ದೇವತೆಗಳು ಭಗವಂತನ ಅಧೀನರಲ್ಲೇನು? ಭಗವಂತನ ಪ್ರೇರಣೆಯಿಂದಲೇ ಉಳಿದ ದೇವತೆಗಳು ಪ್ರವೃತ್ತರಾಗ್ತಾರೆ. ಆದ್ದರಿಂದ ಜಗತ್ತಿನಲ್ಲಿ ಏನಿದೆ ಎಲ್ಲವೂ ಪರಮಾತ್ಮನದು. ಇಂದ್ರನ ಕ್ರಿಯೆಯು ಭಗವಂತನ ಪರಮಾತ್ಮನದು, ಅಗ್ನಿಯ ಕ್ರಿಯೆಯು ಭಗವಂತನದು. ಆದ್ದರಿಂದ ತೇನ ತ್ಯಕ್ತೇನ ಭುಂಜೀತಾಃ, ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಏನು ಕೊಡುತ್ತಾನೆ ಅದರಿಂದ ತಾನು ಜೀವನ ನಡೆಸಬೇಕೇ ಹೊರತು ಅವರಿಗೆ ಇವರಿಗೆ ಕೈ ಒಡ್ತಕ್ಕಂತಹ ಆ ಹೀನತೆ, ದಾಸ್ಯ, ಮನುಷ್ಯ ಇನ್ನೊಬ್ಬರ ಹಿಂದೆ ಇರ್ತಕ್ಕಂಥ ದಾಸತ್ವ ಅಂತ ತಿಳ್ಕೊಂಡಂತೇನಿದೆ, ಇದು ಭಗವದ್ಭಕ್ತಿಯ ಲಕ್ಷಣ ಅಲ್ಲ, ಭಗವತ್ ಧರ್ಮದ ಲಕ್ಷಣ ಅಲ್ಲ. ಭಾಗವತ್ ಧರ್ಮದಿಂದ ನಾವು ಚ್ಯುತರಾಗ್ತೇವೆ. ಭಾರತದ ವನಪರ್ವದಲ್ಲಿಯೂ ಕೂಡ ಈ ಮಾತು ಬಂದಿದೆ, ನೈ ಯಾಚಂತೆ ರಾಜಾನಃ ಏಡ ಧರ್ಮ ಸನಾತನಃ. ಯಾವ ರಾಜ ದೇವರನ್ನು ಬಿಟ್ಟು ಯಾರಿಗೂ ಕೇಳೋದಿಲ್ಲ, ಅವನು ಸನಾತನ ಧರ್ಮದಲ್ಲಿ ಅತ್ಯಂತ ಧುರೀಣನು, ಶ್ರೇಷ್ಠನು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇದನ್ನು ತನ್ನ ಜೀವನದಲ್ಲಿ ಮಾಡಿಸಿ ತೋರಿಸ್ತಕ್ಕಂಥವರು, ಪ್ರತ್ಯಕ್ಷವಾಗಿ ಜೀವನದಲ್ಲಿ ತಮ್ಮ ಕ್ರಿಯೆಗೆ ತಂದು ತೋರಿಸಿದವರು ಭೀಮಸೇನ ದೇವರು. ಇದೇ ಶುದ್ಧವಾದ ಧರ್ಮದಲ್ಲಿರ್ತಕ್ಕಂತಹ ಪ್ರವೃತ್ತಿ ಅಂತ ತಿಳ್ಕೊಂಡಂತೇನಿದೆ, ಈ ಒಂದು ಸ್ಥಿರತೆ ಅಂತ ತಿಳ್ಕೊಂಡಂತೇನಿದೆ, ಈ ಒಂದು ಆತ್ಮವಿಶ್ವಾಸ ಅಂತ ತಿಳ್ಕೊಂಡಂತೇನಿದೆ, ಈ ಅವ್ಯವಿಚಾರಣೆಯಾಗಿರ್ತಕ್ಕಂಥ ಯೋಗ ಅಂತೇನಿದೆ, ಇದಕ್ಕೇನೆ ಧೃತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಹೋಗ್ಲಿ, ಭೀಮಸೇನ ದೇವರ ಹತ್ರ ಕೂಡ ಮೇಲಿನಲ್ಲಿ ಹೋಗ್ತಿದ್ರೆ ಬೇಡಲಿಕ್ಕೆ, ಅದು ಕೂಡ ಇಲ್ಲ. ನ ಹರಿಶ್ಚ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರ. ಶುದ್ಧ ಭಾಗವತ ಧರ್ಮದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ, ಶ್ರವಣಾದಿ 9 ನವಸಾಧನಗಳಲ್ಲಿ 24 ತಾಸು ರತನಾಗಿರ್ತಕ್ಕಂತಹ ಶುದ್ಧ ಭಾಗವತ ಧರ್ಮವನ್ನು ಆಚರಣೆಗೆ ತಂದುಕೊಟ್ಟಿರ್ತಕ್ಕಂತಹ ಮಹಾನುಭಾವರು ಭೀಮಸೇನ ದೇವರು. ನಕಾಮ್ಯ ಕರ್ಮ ಕೃತ್ ತಸ್ಮಾತ್ ನಾಯಾಚ ದೇವ ಮಾನುಷಾನ್. ಅವನಿಗೆ ಕಾಮ್ಯ ಕರ್ಮ ಯಾವುದೂ ಇರಲಿಲ್ಲ.
ಭೀಮಸೇನನ ಉಸಿರು ಭಗವಂತನಲ್ಲಿರ್ತಕ್ಕಂಥ ಆಸಕ್ತಿ. ಭೀಮಸೇನ ದೇವರ ಉಸಿರಾಟ ಭಗವಂತನಿಗೆ ಸಮರ್ಪಿತ. ತಮ್ಮಲ್ಲಿ ಅಷ್ಟೇ ಅಲ್ಲ, ಅನಂತ ಜೀವರಾಶಿಗಳಲ್ಲಿ ತಾವು ಇದ್ದು ದಿನಕ್ಕೆ 21,600 ಸಲ ಶ್ವಾಸೋಚ್ಛ್ವಾಸವನ್ನು ಮಾಡಿಸಿ ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂತಹ ಅತ್ಯಂತ ಧೃತಿ ಶುದ್ಧ ಭಾಗವತ ಧರ್ಮದಲ್ಲಿದ್ದ ಆತ್ಮವಿಶ್ವಾಸಿ ಭೀಮಸೇನ. ಆದ್ದರಿಂದ ಎಂದಿಗೂ ಯಾವ ದೇವರಿಗೂ ಬೇಡಲಿಲ್ಲ, ಮನುಷ್ಯರಿಗಂತೂ ಸರ್ವತಾ ಬೇಡಲಿಲ್ಲ. ಆಚಾರ್ಯರು ಹೇಳ್ತಾರೆ, ನ ಹರಿಶ್ಚಾರ್ಥಿತಸ್ತೇನ ಕದಾಚಿತ್ ಕಾಮ್ಯಲಿಪ್ಸಯ. ಏನಾದರೂ ತನಗೆ ಬೇಕು ಅಂತನ್ನುವ ಒಂದು ಸಕಾಮ ಭಾವದಿಂದ ಅವನು ದೇವರಿಗೂ ಬೇಡಲಿಲ್ಲ. ಜ್ಞಾನ ಭಕ್ತಿ ಹರಿಸ್ತೃಪ್ತಿ ಬಿಟ್ಟು ದೇವರ ಹತ್ರ ಏನನ್ನು ಕೇಳಲಿಲ್ಲ. ದಿನ ಮೇಲಿನ ಮೇಲೆ ಹೇಳ್ತಾ ಬಂದಿದ್ದೇನೆ ನಾನು. ತಾಯಿ ಅನಿವಾರ್ಯವಾಗಿ ಭಿಕ್ಷಾ ಬೇಡಿಕೊಂಡು ಬಂತುಕೊಂಡು ಅಂತೇಳಿ ಕಳಿಸಿದರೆ ತಾಯಿಯ ಆಜ್ಞೆಯನ್ನು ಮೀರುವಂತಿಲ್ಲ, ಧರ್ಮ ಬಿಡುವಂತಿಲ್ಲ. ಹೋಗಿ ಸಿರಿವಂತರ ಓಣಿಯಲ್ಲಿ ದೊಡ್ಡ ಗಡಿಗೆಯನ್ನಿಟ್ಟು ಅಂತಿಕೊಂಡಂತೇಳಿ ಸಿಂಹನಾದವನ್ನು ಮಾಡಿ ಹೇಗೆ ಕರವನ್ನು ವಸೂಲು ಮಾಡಬೇಕು ರಾಜರು, ಆ ರೀತಿಯಾಗಿ ಕರವನ್ನು ವಸೂಲು ಮಾಡಿಕೊಂಡು ತನ್ನ ತಾಯಿ ಕೊಟ್ಟಿದ್ದ. ಭಿಕ್ಷೆ ಬೇಡಲಿಲ್ಲ. ನಾಣ್ಯ ದೇವಾನತಾಸ್ತೇನ, ಯಾವ ದೇವತೆಗಳು ತಲೆಬಾಗಲಿಲ್ಲ. ನ ವಾಸುದೇವಾನ್ ನ ಪೂಜಿತಾ, ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರನ್ನೂ ಪೂಜಿಸಲಿಲ್ಲ. ನ ಪ್ರತೀಪಂ ಹರೇ ಕ್ವಾಪಿ, ಪರಮಾತ್ಮನ ವಿರುದ್ಧ ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಹೋಗಲಿಲ್ಲ ಭೀಮಸೇನ ದೇವರು. ಭಗವಂತನ ಮನಸ್ಸನ್ನು ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ. ಮಹಾಲಕ್ಷ್ಮೀ ದೇವಿ, ವಾಯುದೇವರು ಪರಮಾತ್ಮ ಮನಸ್ಸನ್ನು ತಿಳಿದುಕೊಂಡವರು. ನಿನ್ನೆ ನಾನು ಹೇಳಿದಂತೆ ಯಾಂ ಪರೇಶ ಉರುದೈವ ಕರೋತಿ ಲೀಲಾ ತಾಂ ಕರೋತ್ಯತ್ ತಥೈವ ರಮಾಪಿ ದೇವಿ. ಪರಮಾತ್ಮನ ಮನಸ್ಸನ್ನು ತಿಳಿದು ಅದರಂತೆ ಆಚರಣೆ ಮಾಡುವವಳು ಮಹಾಲಕ್ಷ್ಮೀ ದೇವಿ. ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನ ಮನಸ್ಸನ್ನು ಅರ್ಥ ಮಾಡಿಕೊಳ್ತಕ್ಕಂಥ ವ್ಯಕ್ತಿ ಭೀಮಸೇನ ದೇವರು, ವಾಯುದೇವರು. ಪರಮಾತ್ಮನ ವಿರುದ್ಧ ಯಾವ ಕೃತಿಯನ್ನು, ಯಾವ ಸಂದರ್ಭವನ್ನು, ಬಂದ ಸಂದರ್ಭವನ್ನು ಕೂಡ ಮಾಡಲಿಲ್ಲ. ಅನುಪಸ್ಕರಿಣೋ ಯುದ್ಧೇ ನಾಭಯಾತಿ ಉಪಸ್ಕರಿ. ಯುದ್ಧದಲ್ಲಿ ಎದುರಿಗಿನವತ್ತು ನಿರಾಯುಧನಾಗಿದ್ದರೆ ಭೀಮಸೇನ ತಾನು ನಿರಾಯುಧನಾಗಿ ಯುದ್ಧ ಮಾಡ್ತಿದ್ದ. ಎದುರಿಗಿನ ವ್ಯಕ್ತಿ ಕವಚ ಹಾಕ್ಕೊಳ್ಳದೆ ಯುದ್ಧ ಮಾಡ್ತಿದ್ರೆ ತಾನು ತನ್ನ ಕವಚವನ್ನು ಕಿತ್ತಿಡ್ತಿದ್ದ. ಎದುರಿಗಿನ ವ್ಯಕ್ತಿ ಯಾವ ಆಯುಧದಿಂದ ಯುದ್ಧ ಮಾಡಬೇಕಂತ ಬಯಸ್ತಿದ್ನೋ ಅದು ಆಯುಧದಿಂದ ಭೀಮ ಯುದ್ಧ ಮಾಡ್ತಿದ್ದ. ಆನಂತರ ಒಂದು ದಿನವೂ ಯುದ್ಧ ಭೂಮಿ ಬಿಟ್ಟು ಹೋಗಲಿಲ್ಲ. ಕರ್ಣಪರ್ವದಲ್ಲಿ ಒಂದು ಸಂದರ್ಭ ಬರ್ತದೆ. ಹಿಂದಿನ ದಿನ ಕರ್ಣನ ಕೈಯಲ್ಲಿ ಸಿಕ್ಕು ಧರ್ಮರಾಜ ಬಹಳ ಪೀಡಿತನಾಗಿದ್ದ. ರಾತ್ರಿ ತನ್ನ ದುಃಖವನ್ನು ತೋಡ್ಕೊಂಡಿದ್ದ. ಆಗ ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ನಾನು ಕರ್ಣನ ಕೊಲ್ಲದೆ ಶಿಬಿರಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಆದರೆ ಮರುದಿನ ಆರಂಭದ ಯುದ್ಧದಲ್ಲಿ ಗಾಯಗೊಂಡ ಧರ್ಮರಾಜ ಚಿಕಿತ್ಸೆಗಾಗಿ ಶಿಬಿರಕ್ಕೆ ಹೋಗ್ತಾನೆ. ಯುದ್ಧ ಭೂಮಿಯಲ್ಲಿ ಅಣ್ಣನನ್ನು ಕಾಣದೇ ಇದ್ದ ಅರ್ಜುನ ಕಾತರನಾಗ್ತಾನೆ.
ಎದುರಿಗೆ ಬಂದ ಭೀಮನಿಗೆ ಹೇಳ್ತಾನೆ, ಭೀಮ, ನಾನು ಕರ್ಣನ ಕೊಲ್ಲಬೇಕಾಗಿ ಸ್ವಲ್ಪ ಗಡ್ಬಿಡಿಯಲ್ಲಿದ್ದೀನಿ, ನೀನು ಸ್ವಲ್ಪ ಶಿಬಿರಕ್ಕೆ ಹೋಗು, ಧರ್ಮರಾಜ ಶಿಬಿರದಲ್ಲಿ ಸುಖವಾಗಿದ್ದಾನೆ, ನೋಡ್ಕೊಂಡು ಬಾ. ಭೀಮ ಹೇಳ್ದ. ಧರ್ಮರಾಜ, ಇಲ್ಲ, ಯುದ್ಧ ಭೂಮಿಯಲ್ಲಿ ಇಲ್ಲ ಅಂದ್ರೆ ಮೇಲೆ ಶಿಬಿರದಲ್ಲಿದ್ದಾನೆ, ಅದರಲ್ಲಿ ಅವನಿಗೇನೂ ಆಗಿಲ್ಲ, ಚಿಂತೆ ಮಾಡಬೇಡ. ಯುದ್ಧಕ್ಕೆ ಬಂದ ಮೇಲೆ ಯುದ್ಧ ಭೂಮಿ ಬಿಟ್ಟು ನಾನು ಶಿಬಿರಕ್ಕೆ ಹೋಗೋದಿಲ್ಲ, ಇದು ನನ್ನ ಧರ್ಮದ ವಿರುದ್ಧ, ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟ. ನಾಪಯಾದಿ ಹುದಕ್ವಾಪಿ ನೊಕತೆ ಛದ್ಮಚಾಚರೆ. ಯುದ್ಧದಲ್ಲಿ ಎಂದಿಗೂ ಮೋಸ ಮಾಡಲಿಲ್ಲ. ಅದು ಹೇಳಿದ್ನಲ್ಲ, ಅಶ್ವತ್ಥಾಮ ಹತಃ. ದ್ರೋಣಾಚಾರ್ಯ ಹೇಳಿದ್ನಲ್ಲ, ಹೌದು, ಹತಃ ಅಶ್ವತ್ಥಾಮ ನಾಮ ಗಜ ಹತಃ. ಅಶ್ವತ್ಥಾಮ ಎಂಬ ಆನೆಯು ಕೊಲ್ಲಲ್ಪಟ್ಟಿತು. ಕನ್ನಡದಲ್ಲಿ ಅದು ನಪುಂಸಕಲಿಂಗ, ಆದರೆ ಗಜ ಸಂಸ್ಕೃತದಲ್ಲಿ ಪುಲ್ಲಿಂಗ. ಅಶ್ವತ್ಥಾಮ ಅಂದರೆ ಅಶ್ವತ್ಥಾಮ ಎಂಬ ಮನುಷ್ಯ, ಅಶ್ವತ್ಥಾಮ ಎಂಬ ಆನೆ ಯಾರೇನ. ಅದನ್ನು ದ್ರೋಣಾಚಾರ್ಯ ತಪ್ಪು ತಿಳ್ಕೊಂಡ್ರೆ ಭೀಮನ ತಪ್ಪೇನು? ಅಷ್ಟೇ ಅಲ್ಲ, ಎಂದಿಗೂ ಮೋಸ ಮಾಡಲಿಲ್ಲ. 18 ದಿವಸದ ಯುದ್ಧದಲ್ಲಿ ಎಲ್ಲ ಓಪನ್. ಸಂದರ್ಭ ಬಂತು. ಧೃತರಾಷ್ಟ್ರ ಹೇಳಿ ಕಳಿಸಿದ ಧರ್ಮರಾಜನಿಗೆ, ಧರ್ಮರಾಜ, ನನ್ನ 100 ಮಕ್ಕಳ ಶ್ರಾದ್ದ ಮಾಡಬೇಕಾಗಿದೆ. ಒಬ್ಬನ ಶ್ರಾದ್ದ ಮಾಡಬೇಕಾಗಿದ್ದರೆ ಈಗಿನ ದಿವಸದಲ್ಲಿ ಅನೇಕ 1-2 ಲಕ್ಷಗಳು ಖರ್ಚಾಗ್ತದೆ. ಸರಿಯಾಗಿ ಮಾಡಬೇಕು ಅಂತಂದರೆ ಇನ್ನು ಕಾಟಾಚಾರಕ್ಕೆ ಮಾಡಿದ್ರೆ ಎಷ್ಟು ಬೇಕಾದ್ರೆ ಅಷ್ಟರವರೆಗೆ ಮುಗಿಸ್ಬೋದು. ಆದರೆ ಅವ್ರದ್ದು ಏಕಕ್ರಿಯೆಯಲ್ಲಿ ಯಾರು ಕಾಟಾಚಾರ ಮಾಡ್ತಾರೆ ಅವರ ಪಿತೃಗಳು ಸದ್ಗತಿಗೆ ಹೋಗೋದಿಲ್ಲ. ಎಲ್ಲೆಲ್ಲದ ಕಾಟಾಚಾರ ಅವ್ರದ್ದು ಅನೇಕ ಸಂದರ್ಭದಲ್ಲಿ ಬರ್ತದೆ. ಆಚಾರ ಇದ್ಯಾಕೆ ಬೇಕು, ಆಚಾರ ಅದ್ಯಾಕೆ ಬೇಕು, ಅರೆ ಇದ್ಯಾಕೆ ಬೇಕು ಅದ್ಯಾಕೆ ಬೇಕು, ಧರ್ಮಶಾಸ್ತ್ರ ಹೇಳಿದೆ. ಯಾಕೆ ಬೇಕು ಅಂತ ಹೇಳಲಿಕ್ಕೆ ಆಚಾರ್ಯರು ಸಮರ್ಥರಿದ್ದಾರೆ. ಸುವರ್ಣದಾನ, ರಜತದಾನ ಅಂತ ಹೆಸರಿನ 100 ರೂಪಾಯಿ ಇಟ್ಟರೆ ಸುವರ್ಣ ಬರ್ತದೆ. 100 ರೂಪಾಯಿಗೆ ಯಾವ ಸುವರ್ಣ ಬರ್ತದೆ? ಅದು ನಾವೆಲ್ಲ ದೇವರಿಗೆ ಮೋಸ ಮಾಡ್ತಕ್ಕಂಥದ್ದು. ತತ್ಪ್ರತ್ಯಾಮ್ನಾಯ, ಬಂಗಾರದ ಬದಲಾಗಿ ನಾನು ದುಡ್ಡನ್ನು ಇಡ್ತೇನೆ. ಎಷ್ಟಿಡ್ತೀಯಪ್ಪ? ಏನಾದರೂ 1 ಗ್ರಾಮ್, ಈಗ 1 ಗ್ರಾಮ್ 16,000 ರಿಂದ 18,000 ರೂಪಾಯಿ ಬೀಳ್ತದೆ. ಇಡ್ತೀರಾ? 500, 1000, 2000 ಇಡ್ತೇವೆ. ಪ್ರತ್ಯಾಮ್ನಾಯ ಆಯಿತಾ? ಅದು ಆಗೋದಿಲ್ಲ. ನಾವು ಪ್ರಾಮಾಣಿಕರಿಲ್ಲ. ಎಲ್ಲ ಬೇಕಾದಷ್ಟು ಹೋಟೆಲ್ಗೆ ಹೋಗಿ ಹೆಂಡತಿ ಮಕ್ಕಳು ಸೇರಿ ಒಂದು ಪಿಜ್ಜಾ ತಿಂದು ಬಂದರೆ 2,000 ರೂಪಾಯಿ ಖರ್ಚು ಮಾಡ್ತೇವೆ. 2,000 ನಂದಾದ್ಮೇಲೆ ಹೇಳಿದೆ, ನನಗೆ ಗೊತ್ತಿಲ್ಲ ಎಷ್ಟದೆ ಅಂತ. ಕಿಂದೆ ಮೇತಾರೆ, ನನಗೆ ಗೊತ್ತಿಲ್ಲ, ಸೊ ನಂದಾದ್ಮೇಲೆ ಹೇಳಿದ್ದೇನೆ. ನಚ ಔರ್ಧ್ವಿಕಾ ದೇಹ. ಅದಕ್ಕೆ ಅವನು ಹೇಳಿ ಕಳಿಸಿದ, ನನ್ನ ಮಕ್ಕಳದೆಲ್ಲ ಶ್ರಾದ್ದ ದಾನ ಧರ್ಮ ಮಾಡಬೇಕಾಗಿದೆ, ರಾಜ್ಯಕೋಶನ ಹಣ ಕಳಿಸ್ಕೊಡು ಅಂತ ಕೊಡಂತ. ಅಷ್ಟರಲ್ಲಿ ಪಾಂಡವ ರಾಜ್ಯ ಪ್ರಾರಂಭವಾಗಿತ್ತು. ಅಭಿಷೇಕ ಆಗಿದ್ದಿಲ್ಲ, ಡಿಸೈಡ್ ಆಗಿತ್ತು. ಕ್ಯಾಬಿನೆಟ್ ಸ್ಥಾನ ಅದನ್ನು ಬಿಡುವಂತೆಲ್ಲ. ಕೋಶಾಧ್ಯಕ್ಷ ಭೀಮಸೇನ. ಧರ್ಮರಾಜ ಧೃತರಾಷ್ಟ್ರನ ಅರ್ಜಿಯನ್ನು ಭೀಮನ ಹತ್ರ ಕಳಿಸ್ಕೊಟ್ಟ. ಭೀಮ ಹೇಳ್ದ, 1 ದಮಡಿ ಕೊಡೋದಿಲ್ಲ, ಇದು ಪ್ರಜೆಗಳ ಹಣ, ಪ್ರಜೆಗಳು ಟ್ಯಾಕ್ಸ್ ಕೊಟ್ಟ ಹಣ. ಇದನ್ನು ಅಧಾರ್ಮಿಕರಾಗಿರ್ತಕ್ಕಂತಹ ದುರ್ಯೋಧನಾದಿಗಳ ಶ್ರಾದ್ದಕ್ಕೆ ಉಪಯೋಗಿಸಿದರೆ ನಾವು ಅಪರಾಧಿಗಳಾಗ್ತೇವೆ. ದೇವರ ಶತ್ರುಗಳಿಗೆ ಸಹಾಯ ಮಾಡುವುದು ಕೂಡ ಒಂದು ಮಹಾನ್ ಅಧರ್ಮ. ಕೊಡೋದು ಅಂತ ಹೇಳಿ ಕಳಿಸಿದ. ಬೇಕಾದ್ರೆ ನಿನ್ನ ಪಾಕೆಟ್ ಮನೆಯಲ್ಲಿ ಕೊಡು, ಉಳಿದವ್ರ ಪಾಕೆಟ್ ಮನೆಯಲ್ಲಿ ಕೊಟ್ಟರೆ ಕಳಿಸಿ.
ರಾಜ್ಯಕೋಶದಿಂದ ಒಂದು ದಮಡಿ ಸಿಗೋದಿಲ್ಲ. ಇದನ್ನು ತಿಳಿಸಿ ಹೇಳಿರ್ತಕ್ಕಂಥವನು ಭೀಮಸೇನ. ನಚ ಔರ್ಧ್ವಿಕ ದೈಹಿಕ ಅನುಜ್ಞಾಂ ಅಕರೋತ್ ಅವೈಷ್ಣವ ಕೃತೆ ಅಕರೋತ್. ನ ಕರೋತಿ ಸ್ವಯಂ ನೈಷಾಂ. ವಿಷ್ಣು ದ್ವೇಷಗಳ ಜೊತೆಯಲ್ಲಿ ಪ್ರೀತಿಯಿಂದ ಮಾತನಾಡೋದಿಲ್ಲ, ತಾನು ಪ್ರೀತಿ ಮಾಡೋದಿಲ್ಲ ಅವರನ್ನು. ಅವರಿಗೆ ಪ್ರಿಯವಾದದ್ದು ಯಾವ ಕೆಲಸವೂ ಮಾಡೋದಿಲ್ಲ. ಏನ್ರಿ ಹ್ಯುಮ್ಯಾನಿಟಿ ಬೇಡೇನ್ರಿ? ಭಗವದ್ವೇಷಗಳಿಗೆ ಸಹಾಯ ಮಾಡೋದು ಹ್ಯುಮ್ಯಾನಿಟಿ ಅಲ್ಲ, ಅನ್ಹ್ಯುಮ್ಯಾನಿಟಿ. ನಮ್ಮಲ್ಲಿ ಈಗೆಲ್ಲ ನಡೆದಿದೆ ಅಲ್ಲ. ಬಾಂಬೆಯಲ್ಲಿ ಯಾವುದೋ ಮುಸ್ಲಿಂ ಮೇಯರ್ ಟಿಪ್ಪು ಸುಲ್ತಾನ್ ಫೋಟೋ, ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಡ್ರಾಪ್ ಅಂತದೆ. ಯಾರು ಮುಸ್ಲಿಂ ಧರ್ಮ ಸ್ವೀಕಾರ ಮಾಡ್ತಿರಲಿಲ್ಲ ಅವರನ್ನು ಒಯ್ದು ಅಲ್ಲಿಂದ ಬೀಳಿಸಿ ಕೊಂದಾಗ್ತದೆ. ಲಕ್ಷ ಲಕ್ಷ ಹಿಂದೂಗಳನ್ನು ಕೊಂದ ಟಿಪ್ಪು ಸುಲ್ತಾನ್ ಇವರಿಗೆ ಆದರ್ಶ. ಮೂರ್ಖರು. ನಮ್ಮ ಅವಶ್ಯಕ ನಾವು ಫ್ರೀಡಮ್, ಮಾತಿನ ಫ್ರೀಡಮ್ ಎಲ್ಲರಿಗೂ ಇದೆ, ಕೃತಿಯ ಫ್ರೀಡಮ್ ಎಲ್ಲರಿಗೂ ಇದೆ. ಇಲ್ಲ, ನಮ್ಮ ಕಾನೂನು ಅಶಕ್ತವಾಗಿದೆ. ನಮ್ಮ ಕಾನೂನಲ್ಲಿ ಕಠೋರವಾಗಿರ್ತಕ್ಕಂಥ ನಿರ್ಣಯ ಬರಬೇಕಾಗಿದೆ. ಇರಲಿ, ಅದೆಲ್ಲ ಪಾಲಿಟಿಕ್ಸ್ ವಿಚಾರ ಮಾಡ್ತಾ ಕೂತ್ಕೊಂಡ್ರೆ ಭಾಳ ದೂರ ಹೋಗ್ತೇವೆ. ಎಂದಿಗೂ ವಿಷ್ಣು ದ್ವೇಷಗಳಿಗೆ ಮಾತಾಡ್ತಿಲ್ಲ. ಮಾತಾಡಿಸಿದ್ರೆ ಅವ್ರ ಜೊತೆ ಹೊಡೆಯೋದೇ ಮಾತಾಡ್ಸೋದು. ಮೂರ್ಖರಿದ್ದೀರಿ ಅಂತಿಕೊಂಡಂತೇನೆ. ಅವರಿಗೆ ಎಂದಿಗೂ ಪ್ರಿಯವಾದ ಕೆಲಸವನ್ನು ಮಾಡಲಿಲ್ಲ. ಒಂದು ಸ್ಮೃತಿ ಹೇಳ್ತದೆ, ಒಬ್ಬ ವಿಷ್ಣು ದ್ವೇಷಿ, ಭಗವದ್ವೇಷಿ, ದೇವರನ್ನು ದ್ವೇಷ ಮಾಡ್ತಕ್ಕಂಥ ವ್ಯಕ್ತಿ, ನಮ್ಮ ದೇವರನ್ನು ಟಿಂಗಲ್ ಮಾಡ್ತಕ್ಕಂಥ ವ್ಯಕ್ತಿ ನಿಮ್ಮ ಎದುರಿಗೆ ಬಾಯಾರಿ ಬಿದ್ದು ನೀರು ಅಂತ ಹೇಳಿದ್ರು ನನ್ನ ನೀರು ಹಾಕಬೇಡ್ರಿ ಅಂತಕೊಂಡು ಶಾಸ್ತ್ರ ಹೇಳ್ತಾರೆ. ಒಬ್ಬ ವಿಷ್ಣು ದ್ವೇಷಿ ಜೀವಂತ ಉಳಿದ್ರೆ 1000 ಮಂದಿಯನ್ನು ಕೆಡಿಸ್ತಾನೆ. ಇವತ್ತು ನಮ್ಮ ದೇಶದಲ್ಲಿ ಹಿಂದೂಗಳು ಜಾಗೃತರಾಗಿಲ್ಲ. ಸನಾತನ ಧರ್ಮ ನಮಗೆ ವಿಶ್ವಾಸ ಇಲ್ಲ. ಯಾರು ಬೇಕಾದರೂ ರಾಜ್ಯ ಮಾಡ್ಕೊಳ್ಳಿ ಅಂತಕೊಂಡಂತ ಓಟ್ ಕೊಡ್ಲಿಕ್ಕೆ ಹೋಗೋದಿಲ್ಲ ನಾವು. ನಮ್ಮಷ್ಟು ಭಗವದ್ದ್ರೋಹಿಗಳು, ವಿಷ್ಣು ದ್ರೋಹಿಗಳು ಬೇರೆ ಯಾರೂ ಇಲ್ಲ. ಸನಾತನ ಧರ್ಮದ ವಿರುದ್ಧ ನಾವು ಒಗ್ಗಟ್ಟಾಗದೇ ಇದ್ದರೆ ಬಟೆಂಗೆ ತೋ ಕಟೆಂಗೆ. ಆದಿತ್ಯನಾಥ್ ಹೇಳಿದ ಮಾತು 100ಕ್ಕೆ 100 ಸತ್ಯ. ನಾವು ಒಟ್ಟುಗೂಡದೇ ಇದ್ದರೆ, ನಾವು ಒಂದಾಗದೇ ಇದ್ದರೆ, ನಾವು ಸನಾತನ ಧರ್ಮಗಳು ಒಂದಾಗದೇ ಇದ್ದರೆ ಒಂದೇ ಒಂದು ಉಳಿದ ದೇಶ ಭಾರತ ದೇಶ, ಅದು ಕೂಡ ನಿರ್ನಾಮವಾಗ್ತದೆ. ನನ್ನ ಸುಖ, ನನ್ನ ಮಜಾ, ನನಗೆ ತ್ರಾಸ ಆಗಬಾರ್ದು, ನನ್ನ ಹೆಂಡತಿಗೆ ತ್ರಾಸ ಆಗಬಾರ್ದು. 2-3 ಮಕ್ಕಳಿದ್ರೆ ನೋಡೋರು ಯಾರು ಅಂಥೇಳಿ ಇವತ್ತು 1 ಸಾಕು 2 ಸಾಕು. ಇನ್ನೊಂದು ಕಡೆಯಲ್ಲಿ 14 ಇದ್ರೂ ಬೇಕು, 16 ಇದ್ರೂ ಬೇಕು. 8% ಮುಸ್ಲಿಂ. ಸ್ವಾತಂತ್ರ್ಯ ಸಿಕ್ಕಾಗಿದ್ದರೆ ಇವತ್ತು ಅವರು ರೆಕಾರ್ಡೇ 20%, ಅನ್ರೆಕಾರ್ಡ್ 40% ಆಗಿದ್ದಾರೆ. ಎಷ್ಟು ಊರುಗಳಲ್ಲಿ 80%, 90% ಅಲ್ಲಿ ಹಿಂದೂಗಳು ಇರುವಂತಿಲ್ಲ ಆ ಊರಿನಲ್ಲಿ. ಭೀಮಸೇನ ದೇವರು ಅಂಥ ಎಲ್ಲ ಅವೈಷ್ಣವರನ್ನು ಸಂಹಾರ ಮಾಡ್ತಾ ಬಂದಿದ್ದಾರೆ. ಶುದ್ಧ ಭಾಗವತ ಧರ್ಮದಲ್ಲಿರ್ತಕ್ಕಂಥ ವ್ಯಕ್ತಿ. ಸಖ್ಯಂ ನಾ ವೈಷ್ಣವಶ್ಚಕ್ರೆ. ವಿಷ್ಣು ಭಕ್ತರನ್ನ ಬಿಟ್ಟು ಬೇರೆ ಜೊತೆಗೆ ಮಿತ್ರತೆ ಮಾಡಲಿಲ್ಲ. ನನಗೆ ಒಮ್ಮೊಮ್ಮೆ ಅನ್ನಿಸ್ತದೆ, ನಮ್ಮ ಗ್ರಂಥದಿಂದಲೇ ತೆಗೆದುಕೊಂಡು ಇಸ್ಲಾಂ ಧರ್ಮದವರು, ಕ್ರಿಶ್ಚಿಯನ್ ಧರ್ಮದವರು
ಪ್ರತಿಯೊಬ್ಬರು ತಪ್ಪದೇ ಪಾಲನೆ ಮಾಡ್ತಾ ಇದ್ದಾರೆ. ಇಸ್ಲಾಂ ಧರ್ಮದಲ್ಲಂತೂ ಅಲ್ಲಾಹನನ್ನು ನಂಬದೇ ಇರತಕ್ಕಂಥ ವ್ಯಕ್ತಿಗೆ ಭೂಮಿಯ ಮೇಲೆ ಇರಲಿಕ್ಕೆ ಅಧಿಕಾರ ಇಲ್ಲ. ಅವನನ್ನು ಭೂಮಿಯಿಂದ ನಾಶಪಡಿಸುವುದೇ ಧರ್ಮ. ವಿಷ್ಣು ಭಕ್ತರನ್ನು ಬಿಟ್ಟು ಉಳಿದವರು ಜೀವಂತ ಇರಲಿಕ್ಕೆ ಅಧಿಕಾರ ಇಲ್ಲ ಅಂತ ನಾವು ಹೇಳಲಿಕ್ಕೆ ಧೈರ್ಯದೇನು ನಮಗೆ ಹೇಳಬೇಕು. ಆಗ ಅವ್ರು ದಿನಾಲು 10 ಸಲ, ದಿವಸಕ್ಕೆ 5 ಸಲ 7 ಸಲ ಲೌಡ್ ಸ್ಪೀಕರ್ನಲ್ಲಿ ಹೇಳ್ತಾರೆ, ಅಲ್ಲಾಹನನ್ನು ಬಿಟ್ಟು ಬೇರೆ ಯಾವ ದೇವತೆಗಳು ಜಗತ್ತಿನಲ್ಲಿ ಇಲ್ಲ, ಅವನನ್ನು ನಂಬದೇ ಇದ್ದ ವ್ಯಕ್ತಿಗಳಿಗೆ ಜೀವಂತ ಇರಲಿಕ್ಕೆ ಅಧಿಕಾರವಿಲ್ಲ. ಅವರು ಹೇಳುವ ಆ ಒಂದು ಏನು ಪ್ರಾರ್ಥನೆ ಅರ್ಥ ಈ ರೀತಿಯಾಗಿದೆ. ನಾವು ಈ ರೀತಿಯಾಗಿ ಮನಸ್ಸಿನಲ್ಲಿ ನಾವು ಆ ರೀತಿಯಾಗಿರ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಕೃತಿಬೇಡ, ನಾವು ಸರ್ಕಾರ ನಂಬಿದ್ದೇವೆ, ಅಂಥ ಸರ್ಕಾರಕ್ಕೆ ನಾವು ಪೂರ್ತಿಯಾಗಿ ಅವಕಾಶ ಕೊಡ್ತಾ ಇದ್ದೇವೆ. ಕ್ರಿಶ್ಚಿಯಾನಿಟಿಯಲ್ಲೂ ಕೂಡ ಇದೆ. ನಮ್ಮ ದೇವರನ್ನು ನಂಬಿದವರು ಮಾತ್ರ ಸುಖಿಗಳಾಗ್ತಾರೆ, ಉಳಿದವರೆಲ್ಲ ನರಕಕ್ಕೆ ಹೋಗ್ತಾರೆ. ಡಾಂಡಾಡಂಗರವಾಗಿ ಹೇಳ್ತಾರೆ. ಆದರೆ ನಮ್ಮಲ್ಲಿ ಇಲ್ಲ, ಎಲ್ಲ ಧರ್ಮ ಒಂದೇ, ಬೇರೆ ಬೇರೆ ದಾರಿಗಳು ಒಂದು ಕಡೆ ಸೇರ್ತವೆ. ಹುಚ್ಚುತನ. ರಾಮ್ ರಹೀಮ್ ಒಂದೇ ಸ್ಲೋಗನ್ ಕೊಟ್ಟವರು ಗಾಂಧೀಜಿ. ಆದರೆ ಒಂದು ದಿವಸದರೆ ಈ ರೀತಿಯಾಗಿರ್ತಕ್ಕಂಥ ಸ್ಲೋಗನ್ ಅವರು ಮಸೀದಿಯಲ್ಲಿ ಹೇಳಿಸಿದರೆ ನಮಗೆ ಮೋಸ ಮಾಡಿದ್ರು ಅಷ್ಟೆ. ಭೀಮಸೇನ್ ದೇವರು ಹೇಳ್ತಾರೆ, ಸಖ್ಯಂ ನಾ ವೈಷ್ಣವಶ್ಚಕ್ರೆ, ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪದೇ ಇರತಕ್ಕಂಥವನ ಜೊತೆಯಲ್ಲಿ ಮಿತ್ರತೆಯನ್ನೂ ಮಾಡಲಿಲ್ಲ. ಪ್ರತೀಪಂ ವೈಷ್ಣವೇನತು, ಎಂದಿಗೂ ವಿಷ್ಣು ಭಕ್ತರ ಮೇಲೆ ಅವರು ವೈರ ಮಾಡಲಿಲ್ಲ. ವಿಷ್ಣು ಭಕ್ತರ ಮೇಲೆ ಶತ್ರುತ್ವವನ್ನು ತೋರಿಸಲಿಲ್ಲ. ವಿಷ್ಣು ಭಕ್ತನಾಗಿರ್ತಕ್ಕಂತಹ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮಾಚಾರ್ಯ ವಿಷಯದಲ್ಲಿ ಭೀಮಸೇನ ದೇವರಿಗೆ ಆಧಾರ ಇತ್ತು. ತಪ್ಪು ಮಾಡಿದಾಗ ಅವರು ತಪ್ಪು ಮಾಡಿದ್ದೀರಿ ಅಂತ ಮುಖದ ಮೇಲೆ ಹೇಳತಕ್ಕಂಥ ಧೈರ್ಯ ಭೀಮಸೇನಿಗೆ ಇತ್ತು. ಪರೋಕ್ಷೇಪಿ ಹರೇರ್ನಿಂದಾಂ ಕೃತ್ವಾ ಜಿಹ್ವಾಂ ಛಿನತ್ತಿ ಚ, ತನ್ನ ಎದುರಿಗಲ್ಲ, ತನಗೆ ಗೊತ್ತಾಗದೆ ಹಿಂದೆ ಯಾರಾದರೂ ಕೂಡ ವಿಷ್ಣು ನಿಂದೆ ಮಾಡಿದ್ದರೆ ಜಿಹ್ವಾಂ ಛಿನತ್ತಿ ಚ, ಅವರ ನಾಲಿಗೆ ಕತ್ತರಿಸಿದ ಭೀಮಸೇನ. ಇವತ್ತೇನಿದೆ ಇಲ್ಲ, ಈಶನಿಂದ ಮಾಡಿದವರಿಗೆ ತನ್ಸೆ ಜುದ, ಉನ್ಕಾ ಸಿರ್, ಶರೀರದಿಂದ ಬೇರೆ ಮಾಡು ಅನ್ನುವ ಆ ಒಂದು ವಿಶ್ವಾಸ ಇಸ್ಲಾಮರಲ್ಲೇನಿದೆ ಅದು ನಮ್ಮಲ್ಲಿದೆಯಾ? ಯಾವನಾದರೂ ಒಬ್ಬ ವ್ಯಕ್ತಿ ತಪ್ಪಿ ಅವರು ದೇವನಿಂದ ಮಾಡಿದರೆ ಪಬ್ಲಿಕ್ನಲ್ಲಿ ಅವರನ್ನು ಉಸ್ಕಾ ಸಿರ್ ತನ್ಸೆ ಜುದ. ಬಹುಶಃ ಭೀಮಸೇನ್ ದೇವರನ್ನು ತಗೊಂಡಿದ್ದಾರೆ ಯಾರಿಗೆ ಗೊತ್ತು ಈ ವಿಚಾರವನ್ನು. ಭೀಮಸೇನ್ ದೇವರು ಅದೇ ರೀತಿ ಮಾಡಿ ತೋರಿಸಿದರು. ಯಾರು ತನಗೆ ಹಿಂದಾಗಲಿ ಮುಂದಾಗಲಿ ಪರೋಕ್ಷದಲ್ಲಾಗಲಿ ಅಪರೋಕ್ಷದಲ್ಲಾಗಲಿ ಯಾರು ಭಗವಂತನಿಂದ ಮಾಡಿದರೋ ಅಂಥವರ ನಾಲಿಗೆಯನ್ನು ಕತ್ತರಿಸ್ತಾ ಇದ್ದರು ಭೀಮಸೇನ್ ದೇವರು. ಶಿಶುಪಾಲ ರಾಸೂಯಾಗದಲ್ಲಿ ನಿಂದೆ ಮಾಡ್ತಾ ಇದ್ದರೆ ಭೀಮ ಎದ್ದು ನಿಂತ. ಭೀಷ್ಮಾಚಾರ್ಯ ಹೇಳಿದ್ರು, ಪರಮಾತ್ಮ ನೋಡ್ಕೊಳ್ತಾನೆ, ಭೀಮ ಕೂತ್ಕೋಪ ಅಂತ ಕೊಂಡ್ಮೇಲೆ ಆಮೇಲೆ ಕೂತರು. ಕೃಷ್ಣನನ್ನು ಪಣಕ್ಕೆ ಇಡುವಂತೆ ಕೊಂಡಂತಕ್ಕಂಥ ದುರ್ಯೋಧನನಿಗೆ ಯುದ್ಧದಲ್ಲಿ ಮೊದಲನ ಪ್ರತಿಜ್ಞೆ ಮಾಡಿ ತೊಡೆ ಒಡೆದು ಕೊಂದು, ನಿನ್ನ ತಲೆಯನ್ನು ನನ್ನ ಕಾಲಿನಿಂದ ನಾನು ಹೊಸಕ್ತೇನೆ ಅಂತ ತಿಳ್ಕೊಂಡಂತೇಳಿ, ತುಳಿದು ಹೊಸಕ್ತೇನೆ ಅಂತ ತಿಳ್ಕೊಂಡಂತೇಳಿ ಅದನ್ನು ಮಾಡಿ ತೋರಿಸಿದವನು ಭೀಮ. ಭಗವಂತನ ನಿಂದೆ ಮಾಡ್ತೀಯ? ನನ್ನ ದೇವರಿಗೆ ನಿಂದೆ ಮಾಡ್ತೀಯ? ನಮ್ಮಲ್ಲಿ ಆ ಕಟ್ಟರತೆ ಇದೆ
ಇರಬೇಕು. ಪರೋಕ್ಷೇಪಿ ಹರೇರ್ನಿಂದಾಂ ಕೃತೋ ಜುಹ್ವಾಂ ಚಿನತ್ತಿ ಚ. ಆಚಾರ್ಯರು ಈ ಶ್ಲೋಕ ಬರೆಯುವಾಗ ಹಿಂದೂಸ್ತಾನದಲ್ಲಿ ಅರ್ಧಕ್ಕಿಂತ ಹೆಚ್ಚು ವಿದೇಶಿ ಆಕ್ರಾಂತರು ವ್ಯಾಪಿಸಿದ್ದರು. ಅಂಥ ಕಾಲದಲ್ಲಿಯೂ ಕೂಡ ಈ ಮಾತು ಹೇಳಿ ಅದನ್ನು ತಮ್ಮ ಜೀವನದಲ್ಲಿ ಮಧ್ವಾಚಾರ ಮಾಡಿ ತೋರಿಸಿದರು. ಇದಕ್ಕೆ ಹೇಳ್ತಾರೆ ಧರ್ಮದ ಬಗ್ಗೆ ಇರತಕ್ಕಂಥ ವಿಶ್ವಾಸ ಅಂತ. ವೈಷ್ಣವ ಧರ್ಮದ ಬಗ್ಗೆ ಇರತಕ್ಕಂಥ ವಿಶ್ವಾಸ ಇದು. ಇವುಗಳನ್ನು ನಾವು ಕಲಿಬೇಕು. ಬೇಡ ಅಲ್ಲಗಳಲ್ಲಕ್ಕಾದರೂ ಬರ್ತದಲ್ಲ, ನಮಗೂ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಲ್ಲ. ಪರಮಾತ್ಮ ನಿಂದೆ ಮಾಡ್ತಕ್ಕಂಥ ವ್ಯಕ್ತಿ ಅವನು ನಿರುಪಯುಕ್ತ, ಆ ವ್ಯಕ್ತಿಗೆ ಉತ್ತರ ಕೊಡಲೇಬೇಡ, ಅವನು ಒಪ್ಪಲಿಬೇಕಾದ್ರೆ ಬಿಡಲಿ. ನಾನು ತತ್ವರನೇ ಓದಿದ್ದು 18ನೇ ವಯಸ್ಸಿನಿಂದ. ಅವತ್ತಿನಿಂದ ನಾನು ಯಾರ್ಯಾರ ಸಾಹಿತಿಗಳು ವಿಷ್ಣು ನಿಂದಕರು ಪ್ರತಿಯೊಬ್ಬರಿಗೂ ಲೆಟರ್ ಬರೆದಿದ್ದೇನೆ, ಪುಸ್ತಕ ಬರೆದಿದ್ದೇನೆ, ಲೇಖನಗಳನ್ನು ಬರೆದಿದ್ದೇನೆ. ಅವ್ರು ಹೇಗೆ ತಪ್ಪು ಹೇಳ್ತಾ ಇದ್ದಾರೆ ಅಂತಕೊಂಡು ನನಗೆ ಪ್ರೇರಣೆ ಈ ಮಹಾಭಾರತಾತ್ಮನೇ. ವಿಷ್ಣು ನಿಂದೆ ಮಾಡಿದ ವ್ಯಕ್ತಿಗೆ ಪ್ರತಿಭಟನೆ, ಅವನು ಕೇಳ್ತಾನೆ ಬಿಡ್ತಾನೋ ಅದು ನಂತರದ ಮಾತು. ನನ್ನ ಅಧಿಕಾರದ ಸೀಮೆಯಲ್ಲಿರ್ತಕ್ಕಂಥ ಪ್ರತಿಭಟನೆ ಆದರೂ ಮಾಡ್ಲಿಕ್ಕೆ ಬರ್ತದಲ್ಲ. ಪ್ರತೀಪಕಾರಣೋ ಹಂತಿ ವಿಷ್ಣು ವೈತಾನ್ ಅಧೀಗನತ. ವಿಷ್ಣುವಿಗೆ ವಿರುದ್ಧವಾಗಿ, ಪರಮಾತ್ಮನಿಗೆ ವಿರುದ್ಧವಾಗಿ ಯಾರು ನಡೆದುಕೊಳ್ತಿದ್ರು ಭೀಮಸೇನವರನ್ನು ಸಂಹಾರ ಮಾಡ್ತಾ ಇದ್ರು. ಯಾವ ಈ ಫ್ರೀಡಮ್ ಆಫ್ ಸ್ಪೀಚ್ ಗೀಚ್ ಎಲ್ಲ ಸುಳ್ಳು. ಶಾಸ್ತ್ರದ ವಿರುದ್ಧ ಹೋಗುವಂತಿಲ್ಲ. ಕಾನೂನಿಗೆ ಸರಿಯಾಗಿರಬೇಕು. ಕಾನೂನು ಮುರಿದವನಿಗೆ ಶಿಕ್ಷೆ ಆಗಲೇಬೇಕು. ಅಷ್ಟೇ ಅಲ್ಲ, ವಿಷ್ಣು ನಿಂದಕರನ್ನು ತನ್ನ ತಮ್ಮಂದಿರಿಂದ ಬೇರೆಯವರಿಂದ ಕೊಲ್ಲಿಸ್ತಿದ್ದ. ತಾನು ಕೊಲ್ಲೋದಲ್ಲದೆ ಅವ್ರ ಕಡೆಯಿಂದ ಅವನು ವಿಷ್ಣು ನಿಂದಕ್ಕಿದ್ದಾನೆ, ಕೊಂದ್ಬಿಡು ಹೋಗಂತವನ್ನು ಕಳಿಸ್ಕೊಡ್ತಿದ್ದ. ಅರ್ಜುನ ನಕುಲ ಸಹದೇವಾದಿಗಳಿಂದ ವಿಷ್ಣು ದ್ವೇಷಗಳ ಸಂಹಾರ ಮಾಡಿಸಿದ್ದಾನೆ ಭೀಮಸೇನ. ಇನ್ನು ವಿಶ್ವಾಸ, ಆತ್ಮವಿಶ್ವಾಸ, ದೇವರ ಬಗ್ಗೆ, ಧರ್ಮದ ಬಗ್ಗೆ ಎಂದಿಗೂ ಸಂಶಯ ಪಡದೇ ಇದ್ದ ವ್ಯಕ್ತಿ ಭೀಮಸೇನ. ನ ಸಂಶಯಂ ಕದಾಪೇಟ ಧರ್ಮೇ ಜ್ಞಾನೇಪಿ ವಾಕರೆ. ಪರಮಾತ್ಮನ್ನು ತಿಳಿದುಕೊಳ್ಳದ ವಿಷಯದಲ್ಲಿ, ವೈಷ್ಣವ ಧರ್ಮದ ಪರಿಪಾಲನೆ ವಿಷಯದಲ್ಲಿ ಎಂದಿಗೂ ಸಂಶಯ ವ್ಯಕ್ತಪಡುತ್ತಲಿಲ್ಲ. ನಾವೆಲ್ಲ ದೇವರ ಮೇಲೆ ಸಂಶಯ ಪಡೋರೆ. ಯಾರಾದರೂ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಿದ್ರೆ ಹೋಗಿ ಸಮಾಧಾನ ಮಾಡುವಾಗ ನಾವು ಮೊದಲು ಹೇಳೋದು ಇದೆ, ಏನ್ರಿ ದೇವ್ರ ನಿಮ್ಮ ಮೇಲೆ ಎಷ್ಟು ಅನ್ಯಾಯ ಮಾಡಿದ, ದೇವ್ರ ಅನ್ಯಾಯ ಮಾಡ್ತಾನೆ, ಭಗವಂತ ಅನ್ಯಾಯ ಮಾಡ್ತಾನೆ. ಕರ್ಮಾನುಸಾರವಾಗಿ ಅವನ ಆಯುಷ್ಯ ಎಷ್ಟು ಅಷ್ಟು ಕೊಟ್ಟ. ಅನ್ಯಾಯ ಮಾಡಿದ್ರೆ ಹುಟ್ಟಿದಾಕಿನ ಕೊಲ್ಬೇಕಾಗ್ತದೆ. ದೇವರು ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಅನ್ಯಾಯ ಮಾಡೋರು ನಾವು, ಧರ್ಮದ ವಿರುದ್ಧ ಹೋಗ್ತಕ್ಕಂಥವ್ರು ನಾವು. ನ್ಯಾಯ ಅಂತಂದರೆ ಕಾನೂನಿನ ವಿರುದ್ಧ ಹೋಗ್ತಕ್ಕಂಥವ್ರು ನಾವು. ನ್ಯಾಯ ಅಂತ ತಿಳ್ಕೊಂಡಂತಂದರೆ ಧರ್ಮಶಾಸ್ತ್ರ, ಅದರ ವಿರುದ್ಧ ಹೋಗ್ತಕ್ಕಂಥವ್ರು ನಾವು ಅನ್ಯಾಯಿಗಳು. ವೈಷ್ಣವ ಧರ್ಮದ ವಿಷಯದಲ್ಲಿ ಶಾಸ್ತ್ರದಲ್ಲಿ ಹೇಳಿದ ಜ್ಞಾನದ ವಿಷಯದಲ್ಲಿ ನ ಸಂಶಯಂ ಕದಾಪಿ ಏಷ. ಭೀಮಸೇನ ದೇವರು ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಸಂಶಯ ವ್ಯಕ್ತಪಡುತ್ತಿಲ್ಲ.
ಸ್ವಧರ್ಮವನ್ನು ಬಿಡಲಿಲ್ಲ. ಸ್ವಧರ್ಮ ಏನು? ನಮ್ಮ ಗುರುಗಳು ಹೇಳ್ತಿದ್ರು, ನೋಡಪ್ಪ, ಕಾಲ ಆಗಿನ ಕಾಲದಲ್ಲಿ ಸಮಯ ಅಷ್ಟು ಸುಮಾರಿತ್ತು. ಕೇವಲ ಪಾಠ ಪ್ರವಚನದಿಂದ ಹೊಟ್ಟೆ ತುಂಬೋದಿಲ್ಲ. ಅದಕ್ಕೋಸ್ಕರ ಏನಾದರೂ ವೃತ್ತಿಯನ್ನು ಮಾಡಿಕೊಳ್ಳಿ, ಆದರೆ ಶಾಸ್ತ್ರ ವಿರುದ್ಧ ಅಲ್ಲ. ಬ್ರಾಹ್ಮಣರಿಗೆ ವಿದ್ಯೆಯನ್ನು ಕಲಿಸಿ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಪರ್ಮಿಷನ್ ಇದೆ. ಹೋಮವನ್ನು ಮಾಡಿಸಿ ದಕ್ಷಿಣೆ ತೆಗೆದುಕೊಂಡು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಅಧಿಕಾರ ಇದೆ. ಆ ನಂತರ ದಾನ ತೆಗೆದುಕೊಂಡು ತನ್ನ ಉಪಜೀವನ ನಡೆಸಲಿಕ್ಕೆ ಪರ್ಮಿಷನ್ ಇದೆ. ಇವುಗಳನ್ನು ಬಿಟ್ಟು ಬೇರೆ ವೃತ್ತಿಗಳು ಅಂತಿಕೊಂಡಂತೇನಿದೆ, ಈ ವೃತ್ತಿಯೂ ಕೂಡ ಶಾಸ್ತ್ರದ ವಿರುದ್ಧವಾದ ವೃತ್ತಿಗಳೇ. ಭೀಮಸೇನ ಬ್ರಾಹ್ಮಣರಿಗೆ ಹೇಳಲ್ಪಟ್ಟ ವಿದ್ಯೋಪಜೀವನ ಪ್ರಶ್ನೆಗೆ ಉತ್ತರ ಕೊಟ್ಟು ಅಥವಾ ಪ್ರವಚನ ಮಾಡಿ ಅದರಿಂದ ದಾನ ದಕ್ಷಿಣೆ ತೆಗೆದುಕೊಂಡು, ಇದು ಕ್ಷತ್ರಿಯರಿಗೆ ನಿಷಿದ್ಧ. ಆಪದ್ಯಪಿ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಮಹಾನ್ ಸಂಕಟ ಬಂದಾಗಲೂ ಕೂಡ ವಿದ್ಯೋಪಜೀವನಂ ನೇಷ ಚಕಾರ. ತನ್ನ ಪ್ರಶ್ನೆಗೆ ಉತ್ತರ ಹೇಳಿ ತನ್ನ ಪ್ರಾಣ ಉಳಿಸ್ಕೊಳ್ಳಿಲ್ಲ. ತನ್ನ ಪ್ರಾಣ ಉಳಿಸ್ಕೊಳ್ಳಿಲ್ಲ ಅಂದರೆ ಅವನ ಪ್ರಾಣ ಎಲ್ಲಿ ಹೋಗ್ತದೆ? ಅವನೇ ಸ್ವತಃ ಪ್ರಾಣದೇವ. ತನ್ನ ಪ್ರಾಣ ರಕ್ಷಣೆಗೆ ಪ್ರಯತ್ನ ಮಾಡಲಿಲ್ಲ. 2 ಸಲ ಸಂದರ್ಭ ಬಂತು. ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿಯೂ ಕೂಡ ನೀರು ಕೊಡ್ಲಿಕ್ಕೆ ಬಂದಾಗ ಒಬ್ಬ ಅವ್ಯಕ್ತನಾಗಿರ್ತಕ್ಕಂಥ ಯಕ್ಷ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನೀರು ಕುಡಿದ್ರೆ ನೀವು ಉಳಿತೀರಿ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನೀರು ಕುಡಿದು. ಭೀಮಸೇನರು ಹೇಳಿದ್ರು, ಪ್ರಶ್ನೆಗೆ ಉತ್ತರ ಕೊಟ್ಟು ಆ ನಂತರ ಉಪಜೀವನ ಮಾಡಿಕೊಳ್ಳೋದು ಇದು ಬ್ರಾಹ್ಮಣರ ಧರ್ಮ, ಕ್ಷತ್ರಿಯ ಧರ್ಮ ಅಲ್ಲ. ಅನ್ಯಾಯ ಮಾಡ್ತಕ್ಕಂಥ ನಿನ್ನನ್ನು ಹೊಡೆಯೋದೇ ನನ್ನ ಧರ್ಮ, ಆದರೆ ಸದ್ಯಕ್ಕೆ ನಾನು ಬಿಟ್ಬಿಟ್ಟಿದ್ದೆ ಅಂಥೇಳಿ ಆ ನೀರನ್ನು ಕುಡಿದ. ಅವನಿಗೇನಾಗಲಿಲ್ಲ, ಆದರೆ ಆ ಕಾಲಕ್ಕೆ ಆ ರೀತಿಯಾದಂಥ ನಾಟಕ ಮಾಡಬೇಕಾಗಿತ್ತು. ನಾಟಕ ಮೂರ್ಛಿತನಾದ ನಾಟಕ ಮಾಡಿದ. ನಹುಷ ಶಾಪದಿಂದ, ಅಗಸ್ತ್ಯರ ಶಾಪದಿಂದ ಸರ್ಪನಾಗಿ ಬಿದ್ದಾಗ, ಅವನಿಗೆ ಮೈ ಸುತ್ತಕೊಂಡಾಗ, ನನ್ನ ಪ್ರಶ್ನೆಗೆ ಉತ್ತರ ಕೊಡೋದು ನಾನು ಬಿಡ್ತೇನೆ ಅಂತಂದಾಗ, ಬೇಕಾದಷ್ಟು ಸುತ್ತಕೋ, ನಾವು ಉಪವಾಸ ಕೊಡ್ಲಿಕ್ಕೆ ತಯಾರಿದ್ದೇನೆ, ಆದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಂಗಿಲ್ಲ. ವಿದ್ಯೋಪಜೀವನ ನಾನು ಮಾಡೋದಿಲ್ಲ. ಆದ್ದರಿಂದಾಗಿ ಅಥೋನ ಧರ್ಮನಹುಷೋ ಪ್ರತ್ಯುವಾಚ ಕಥಂಚನ. ಆದ್ದರಿಂದಾಗಿ ಅಲ್ಲಿ ಯಮಧರ್ಮರಾಜ ಯಕ್ಷ ರೂಪದಿಂದ ಬಂದ ಯಮಧರ್ಮರಾಜನಿಗೆ, ಆನಂತರ ಇಲ್ಲಿ ನಹುಷನಿಗೆ ಭೀಮಸೇನ ಉತ್ತರ ಕೊಡಲಿಲ್ಲ. ಎಷ್ಟು ಸೂಕ್ಷ್ಮ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಭೀಮಸೇನ. ಅಸ್ತ್ರ ಯುದ್ಧ ಮಾಡಲಿಲ್ಲ ಅಂತ ಹೇಳಿದ್ರಿ, ದೇವತೆಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗ್ತದೆ ಅಂತಂದ್ರಿ. ಆದರೆ ಅಶ್ವತ್ಥಾಮಾಚಾರ್ಯ ಜೊತೆಗೆ ಭೀಮಸೇನ ಅಸ್ತ್ರ ಯುದ್ಧ ಮಾಡಿದ್ನಲ್ಲ. ಅಲಂಬುಸನ ಜೊತೆಗೆ ಯುದ್ಧ ಮಾಡುವಾಗ ಅಸ್ತ್ರವಿದ್ಯೆಯನ್ನು ಉಪಯೋಗಿಸಿದ್ನಲ್ಲ ಭೀಮ. ಹೌದು, ಆದರೆ ಧರ್ಮನ ಚ್ಯುತನಾಗಲಿಲ್ಲೇನ? ಇಲ್ಲ. ಪರಮಾತ್ಮ ಕೃಷ್ಣ ಹೇಳಿದ್ದಕ್ಕೋಸ್ಕರ ಮಾಡಿದ್ದ. ಕೃಷ್ಣ ಹೇಳ್ದ, ಹೋಗು ಅಸ್ತ್ರದಿಂದ ಸಂಹಾರ ಮಾಡು ಅಂತೇಳಿ. ಆಯ್ತಪ್ಪ, ಕೃಷ್ಣ ಹೇಳ್ದೋ ಯಾರ್ದೋ ಹೇಳಿದ್ರು, ಮತ್ತೆ ಬೆಡ್ಕೋಬೇಕಾಯ್ತಲ್ಲ ವರುಣನಿಗೆ, ವಾಯುವಿಗೆ, ಅಗ್ನಿಗೆ. ಆರ್ಡರ್, ವಾಯು ಹೋಗ್, ಕೋಣವಾಯು ಸೊಂಟಗಾಳು ಬೇಯಿಸ್ತಾನೆ ನಾಶ ಮಾಡಿಸಿ.
ಏ ಅಗ್ನಿ ಬೆಂಕಿ ಮಳಿಸುರಿ, ಅವರಿಗೆಲ್ಲ ಬೆಂಕಿ ಹಚ್ಬಿಡು. ಆರ್ಡರ್ ಕೊಟ್ಟಿದ್ದಾರೆ. ಯಾಕೆ? ತಾವು ಜೀವೋತ್ತಮರು. ಅವ್ರ ಹತ್ರ ಕೇಳುವ ಪ್ರಶ್ನೆ ಬರೋದೇ ಇಲ್ಲ ಇವರಿಗೆ. ಇವರು ಆರ್ಡರ್ ಕೊಟ್ಟು ಮಾಡಿದ್ದಾರೆ. ನೈಯಸ್ತ್ರ ಯುದ್ಧೇ ಸದೃಶೋ ದ್ರೋಣೇ ಅಸ್ಯತ್ ಅರ್ಜುನಾದೃತೆ. ಹೋಗ್ಲಪ್ಪ, ಅಸ್ತ್ರ ಯುದ್ಧ ಮಾಡುವಂತೆ ಕೃಷ್ಣರೇ ಯಾಕೆ ಆಜ್ಞೆ ಮಾಡಬೇಕಾಗಿತ್ತು? ಅವನಕ್ಕೂ ಧರ್ಮ ಬಿಡಿಸಲಿಲ್ಲ ಅಂತಕೊಂಡು. ಹಾಗಲ್ಲ, ವಾಯು ಜೀವೋತ್ತಮತ್ವ ಜಗತ್ತಿನಲ್ಲಿ ಪ್ರತ್ಯಕ್ಷವಾಗಬೇಕು. ಇಲ್ಲದೆ ಇದ್ರೆ ಆ ಕಾಲದಲ್ಲಿ ಅಶ್ವತ್ಥಾಮಾಚಾರ್ಯರು, ಅರ್ಜುನ ಮಾತ್ರ ಅಸ್ತ್ರಯುದ್ಧದಲ್ಲಿ ಪ್ರವೀಣರು ಪ್ರಸಿದ್ಧರಾಗಿದ್ದರು. ಭೀಮಸೇನನ ಬಗ್ಗೆ ಸಜ್ಜನರಿಗೆ ಸಂಶಯ ಬರಬಾರದು ಅಂತ ತಿಳ್ಕೊಂಡು ಅಂತೇಳಿ ಅಸ್ತ್ರಯುದ್ಧದಿಂದ ಅಶ್ವತ್ಥಾಮಾಚಾರ್ಯರನ್ನು ಸೋಲಿಸುವುದಲ್ಲದೆ ಅಲಂಬುಸ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ ಭೀಮಸೇನ. ಈಗಿನ ಕಾಲದಲ್ಲಿ ನಮ್ಮ ಹತ್ರ ಅಟಮ್ ಬಾಂಬ್ ಇದೆ, ನಮ್ಮಲ್ಲಿ ಹೈಡ್ರೋಜನ್ ಬಾಂಬ್ ಇದೆ, ನಮ್ಮಲ್ಲಿ ಮತ್ತೊಂದಿದೆ, ಮುಗುದೊಂದಿದೆ. ಆಗಿನ ಕಾಲದಲ್ಲೂ ಕೂಡ ಈ ಅಟಮ್ ಬಾಂಬ್, ಹೈಡ್ರೋಜನ್ ಹೊಂದಂಥ ಅಸ್ತ್ರವಿದ್ಯೆಯನ್ನು ಬಲ್ಲವರು ಅರ್ಜುನ, ಮತ್ತು ಅಶ್ವತ್ಥಾಮಾಚಾರ್ಯರು ಬಹಳ ಪ್ರವೀಣರಾಗಿದ್ದರು. ಆದರೆ ಪರಮಾತ್ಮನ ಆಜ್ಞೆಯಿಂದ ನಾನು ಅಸ್ತ್ರವಿದ್ಯೆಯಲ್ಲಿ ಅಶ್ವತ್ಥಾಮಾಚಾರ್ಯನ್ನೇ ಸೋಲಿಸ್ತೇನೆ. ಯಾರಿಗೆ? ದ್ರೋಣಾಚಾರ್ಯ ಪ್ರತ್ಯೇಕವಾದ ಕೆಲವು ಅಸ್ತ್ರಗಳನ್ನು ಉಪದೇಶ ಮಾಡಿದರು. ಮಗ ಅಂತಕೊಂಡಂತನು ಪಾರ್ಸೆಲಿಟಿಯಿಂದ ಅವರನ್ನೇ ಸೋಲಿಸಿ ಅಸ್ತ್ರವಿದ್ಯೆಯಲ್ಲಿ ನಾನೇ ಸರ್ವಶ್ರೇಷ್ಠ ಅನ್ನುವುದನ್ನು, ಭೀಮಸೇನೇ ಸರ್ವಶ್ರೇಷ್ಠ ಅಂತ ಅನ್ನೋದನ್ನು ಶ್ರೀಕೃಷ್ಣ ಪ್ರಸಿದ್ಧಗೊಳಿಸೋದಕ್ಕೋಸ್ಕರ ಭೀಮಸೇನಿಗೆ ಆಜ್ಞೆ ಮಾಡಿದ್ದಾನೆ. ಅದಾದಜ್ಞಾಂ ಅಸ್ತ್ರಯುದ್ಧೆ ತಥೈವ ಅಲಂಬು ಸಂಪ್ರತಿ. ಪರಮಾತ್ಮನ ಆಜ್ಞೆ ಮಾಡಿದ ಮೇಲೆ ಆಜ್ಞಾಗನುಸಾರವಾಗಿ ಭೀಮಸೇನ ಇನ್ನೊಬ್ಬರಿಗೆ ಬೇಡಿಕೊಳ್ತಕ್ಕಂಥ, ಇವರು ಇಲ್ಲಿ ಬೇಡ್ಕೊಳ್ಳಿಲ್ಲ, ಆಜ್ಞೆ ಮಾಡಿದ ಅಂತ ಅಸ್ತ್ರಯುದ್ಧವನ್ನು ತನ್ನ ಜೀವನದಲ್ಲಿ ತರಲಿಲ್ಲ. ಯಾಕೆಂದರೆ ಆಗಿನ ಕಾಲಕ್ಕೆ ಅಸ್ತ್ರಯುದ್ಧ ಬಲ್ಲವರಿಗೆ ಇಂಪಾರ್ಟೆನ್ಸ್ ಇತ್ತು. ಈಗಿನ ಕಾಲದಲ್ಲಿ ಇಂಜಿನಿಯರ್, ಕಂಪ್ಯೂಟರ್ ಇಂಜಿನಿಯರ್, AI ಇಂಜಿನಿಯರ್ ಗ್ರೇಟ್. ಆದರೆ ನಮ್ಮಲ್ಲಿ ಕೆಲವರಿದ್ದಾರೆ AI ಇಂಜಿನಿಯರ್ ಆಗಿ, IIT ಇಂಜಿನಿಯರ್ ಆಗಿ ಬಿಟ್ಟು ಮತಶಾಸ್ತ್ರವನ್ನು ಓದುವುದಕ್ಕೋಸ್ಕರ ಶಿಖಾ ಬಿಟ್ಟು ಮತಶಾಸ್ತ್ರವನ್ನು ಓದ್ತಾ ಇದ್ದಾರೆ. ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ದಾರೆ. ಪ್ರತ್ಯಕ್ಷೇ ಭೂತದೇವೇಶು ಬಂಧು ಜ್ಯೇಷ್ಠೋಷು ವಾನತಿಂ ಮರ್ಯಾದಾಸ್ಥತೆ ಅಶಾಸತ್ ಭಗವಾನ್ ಪುರುಷೋತ್ತಮ. ಹೋಗ್ಲಪ್ಪ, ಯಾರಿಗೂ ತಲೆವಾಗಲಿಲ್ಲ ಅಂತಕೊಂಡು ಅಂತ ಹೇಳಿದ್ರಲ್ಲ, ಅಣ್ಣಗೆ ನಮಸ್ಕಾರ ಮಾಡಲಿಲ್ಲೇನು? ಅಪ್ಪಗೆ ನಮಸ್ಕಾರ ಮಾಡಲಿಲ್ಲೇನು? ಅಮ್ಮನಿಗೆ ನಮಸ್ಕಾರ ಮಾಡಲಿಲ್ಲೇನು? ಆ ನಂತರ ದೊಡ್ಡಪ್ಪ ಧೃತರಾಷ್ಟ್ರ ನಮಸ್ಕಾರ ಮಾಡಲಿಲ್ಲೇನು? ಭೀಮಸೇನ ಮಾಡಿದ್ದ. ಅದು ಕೂಡ ಕೃಷ್ಣನ ಆಜ್ಞೆಯಿಂದ. ಕೃಷ್ಣ ಅವ್ರಿಗೆ ತಿಳಿಸಿ ಹೇಳಿದ, ವ್ಯವಹಾರದಲ್ಲಿ ಸ್ವಲ್ಪ ವ್ಯವಹಾರದಂತೆ ಇರಪ್ಪ ಅಂತ ತಿಳ್ಕೊಂಡಂತೇಳಿ. ಆದರೂ ಸಹಿತ ದೇವತಾಂಶ ಸಂಭೂತರಾಗಿರ್ತಕ್ಕಂಥವ್ರಿಗೆ ನಮಸ್ಕಾರ ಮಾಡಲಿಲ್ಲ. ಸಾಕ್ಷಾತ್ ದೇವತೆಗಳು ಬಂದರೆ ಮನುಷ್ಯರು ದೇವತೆಗಳ ಕೈ ಜೋಡಿಸ್ಬೇಕು, ಭೀಮಸೇನ ಕೊಡಿಸ್ತಿದ್ದ. ಅಣ್ಣ, ತಾಯಿ, ದೊಡ್ಡಪ್ಪ ಅವರಿಗೂ ಕೂಡ ಕೈ ಮುಗಿತಿದ್ದ. ಆದರೆ ಅದು ಪರಮಾತ್ಮನ ಆಜ್ಞೆಯಿಂದ ಹೊರತು ಸ್ವಇಚ್ಛೆಯಿಂದ ಅಲ್ಲ. ಜಗತ್ತಿಗೆ ತನ್ನ ಅನುಯಾಯಿಗಳಿಗೆ ಕಲಿಸ್ಬೇಕು ಅಂತ ತಿಳ್ಕೊಂಡಂಥ ರೀತಿಯಿಂದ.
ಧರ್ಮ ಸಂಸ್ಥಾಪನೆಗೋಸ್ಕರ, ತನ್ನನ್ನು ಅನುಕರಣೆ ಮಾಡ್ತಕ್ಕಂಥವರಿಗೆ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಹಚ್ಚುವುದಕ್ಕೋಸ್ಕರ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಭೀಮಸೇನ ನಮಗೆ ತೋರಿಸಿಕೊಟ್ಟಿದ್ದಾನೆ. ವಿಷ್ಣುಮೇ ವಾಸವು, ಹೋಗಲಿ ಕೃಷ್ಣ ಆಜ್ಞೆ ಮಾಡಿದ ಅಂತಿಕೊಂಡು ಅಂತೇಳಿ ತಂದೆ ತಾಯಿ ಅಣ್ಣ ದೊಡ್ಡಪ್ಪ ನಮಸ್ಕಾರ ಮಾಡಿದರು. ಅಲ್ಲಿ ಪರಮಾತ್ಮನನ್ನೇ ಅನುಸಂಧಾನ ಮಾಡಿಕೊಂಡು ನಮಸ್ಕಾರ ಮಾಡ್ತಾ ಇದ್ದ ಭೀಮಸೇನ. ತತ್ರಾಪಿ ವಿಷ್ಣುಮೇ ವಾಸೋ ನಮೇನ್ ನಾಣ್ಯಂ ಕಥಂಚನ. ಅಲ್ಲಿ ಪರಮಾತ್ಮನನ್ನು ನಮಸ್ಕಾರ ಮಾಡಿದ, ತದಂತರ್ಗತ ಪರಮಾತ್ಮ ನಮಸ್ಕಾರ ಮಾಡಿದ ಹೊರತು ಅವರಿಗೆ ಸಾಕ್ಷಾತ್ ನಮಸ್ಕಾರ ಮಾಡಲಿಲ್ಲ. ಭೀಮನ ಭಗವದ್ಭಕ್ತಿಯ ಒಂದು ಚರಮ ಸಂದೇಶದ ಘಟನೆ. ಪ್ರಾಣ ಉಳಿಸುವಂತಿಕೊಂಡಂತೇಳಿ ದೇವರ ಹತ್ರ ಕೇಳಿಲ್ಲ. ಮರ್ಯಾದಾಸ್ತತೆ ಅಶಾಸದ್ ಭಗವಾನ್ ಆಜ್ಞೆಯೈವ ಅಸ್ತ್ರದೇವಾಂಶ್ಚ ಪ್ರೇರಯ ಮಾಸನಾರ್ಥನಾಥ್. ಅಸ್ತ್ರ ದೇವತೆಗಳಿಗೆ ಪ್ರೇರಣೆ ಮಾಡಿದ, ಅಸ್ತ್ರ ದೇವತೆಗಳಿಗೆ ಚಂದ್ರ ಇತ್ಯಾದಿಗಳಿಗೆ ಬೇಡಲಿಲ್ಲ. ಇನ್ನೊಂದು ಮುಖ್ಯವಾದ ಪ್ರಸಂಗ, ತನ್ನ ತಂದೆ ಹತನಾದ ಅಂತ ತಿಳ್ಕೊಂಡಂತಂದಾಕ್ಷಣಕ್ಕೇನೆ ಯಾರಿಗೂ ಗೊತ್ತಿಲ್ಲದ ಒಂದು ನಾರಾಯಣಾಸ್ತ್ರ, ಅದಕ್ಕೆ ಪ್ರತಿಯಾದ ಅಸ್ತ್ರ ಇಲ್ಲ, ಅದು ಎಲ್ಲರನ್ನೂ ಕತ್ತರಿಸ್ಕೊಂಡು ಹೋಗ್ತದೆ. ಅದನ್ನು ಪ್ರಯೋಗ ಮಾಡಿದ್ದಾರೆ ಅಶ್ವತ್ಥಾಮಾಚಾರ್ಯರು ಪಾಂಡವರ ಮೇಲೆ. ಕೃಷ್ಣ ಹೇಳಿದ, ಎಲ್ಲರೂ ನಮಸ್ಕಾರ ಮಾಡಿಬಿಡ್ರಿ. ನಮಸ್ಕಾರ ಮಾಡಿದವರಿಗೆ ಈ ನಾರಾಯಣಾಸ್ತ್ರ ಏನೂ ಮಾಡೋದಿಲ್ಲ. ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು, ತಲೆಬಾಗಿ ನಮಸ್ಕಾರ ಮಾಡಿದರು. ಯಾರಿಗೂ ಏನೂ ಆಗಲಿಲ್ಲ. ಭೀಮಸೇನ ನಮಸ್ಕಾರ ಮಾಡಲಿಲ್ಲ. ಬೆಂಕಿಯನ್ನು ಉಗುಳುತ್ತಾ ಅವನು ಸುತ್ತಲೂ ತಿರುಗ್ತಾ ಇದೆ. ದೊಡ್ಡ ಬೆಂಕಿಯ ರಾಶಿಯ ಮಧ್ಯದಲ್ಲಿ ಭೀಮ. ಇಲ್ಲ, ಪ್ರಾಣ ಈ ದೇಹ ಹೋದ್ರೆ ಮತ್ತೊಂದು ದೇಹ ಇದೆ ನಂದು. ಭೌತಿಕ ದೇಹ ಆಗಿದ್ರು ಪರಮಾತ್ಮ ತಮೋಗುಣ ರಹಿತವಾದಂಥ ದೇಹ, ತಮೋಗುಣ ದಗ್ಧಪಟವತ್ತಿರ್ತಕ್ಕಂಥ ದೇಹ. ಆದ್ದರಿಂದ ನಾನು ಪ್ರಾಣ ಉಳಿಸ್ಲಿಕ್ಕೆ ನಿನ್ನ ಹತ್ರವೂ ಕೂಡ ಪ್ರಾಣ ಉಳಿಸು ಅಂತ ಕೇಳೋದಿಲ್ಲ, ಜ್ಞಾನ ಭಕ್ತಿ ಕೊಡು ಅಂತ ಕೇಳ್ತೇನೆ. ಬೆಂಕಿಯ ರಾಶಿಯ ಸುತ್ತಲೂ ಆ ನಾರಾಯಣಾಸ್ತ್ರ ಭೀಮನ ಸುತ್ತಲೂ ತಿರುಗ್ತಾ ಇದ್ದರೆ ಎಲ್ಲರೂ ಗಾಬರಿಯಾಗಿದ್ದಾರೆ. ಕೃಷ್ಣ ಅದರ ಮಧ್ಯದಲ್ಲಿ ಹೋಗಿ ನುಗ್ಗಿ ಭೀಮಸೇನ ಕುತ್ತಿಗೆ ಹಿಡಿದು ಒಂದು ಚೂರು ಬಾಗಿಸಿದ್ದಾನೆ. ಆಯ್ತು, ನಾರಾಯಣಾಸ್ತ್ರ ಶಾಂತವಾಯಿತು. ಆದರೆ ಕೃಷ್ಣ ಭಾಗಿಸಿದೇನು ಬಾಗಿದ. ಆದ್ದರಿಂದಾಗಿ ಧೃತಿ ಸ್ವಧರ್ಮದಲ್ಲಿ ಏಕನಿಷ್ಠತೆ, ದೇವರ ವಿಷಯದಲ್ಲಿಯೂ ತನ್ನ ಯೋಗ್ಯತೆಯ ವಿಷಯದಲ್ಲಿಯೂ ಸರಿಯಾದ ತಿಳುವಳಿಕೆ, ಆತ್ಮವಿಶ್ವಾಸ, ಆ ಒಂದು ಸ್ಥಿರತೆ, ಇವೆಲ್ಲವುಗಳನ್ನು ಅಭಿವ್ಯಕ್ತಗೊಳಿಸುವ ಒಂದೇ ಒಂದು ಶಬ್ದ ಧೃತಿ. ಈ ಧೃತಿಯೇ ಪರಮಾತ್ಮಕ ವಿಷಯಕವಾದ, ಧರ್ಮದ ವಿಷಯಕವಾದ, ಸೋತ್ತಮರಾದ ಗುರುಗಳು ದೇವತೆಗಳ ವಿಷಯಕವಾದ ನಿರ್ವ್ಯಾಜವಾದ ತಿಳುವಳಿಕೆ, ಅವರ ಬಗ್ಗೆ ಸಂಶಯ ಪಡದೇ ಇರುವಿಕೆ. ಇದು ನಮ್ಮನ್ನು ಯಾವಾಗಲೂ ಸಂರಕ್ಷಣೆ ಮಾಡ್ತದೆ. ಇಂಥ ಧೃತಿಯ ಸಾಕ್ಷಾತ್ ಪ್ರತ್ಯಕ್ಷ ಮೂರ್ತಿ ಭೀಮಸೇನ.
ಏನಪ್ಪ ಭಗವಂತನ ಪಡೆಯಬೇಕಾದರೆ ಯಾವ ಧೃತಿ, ಯಾವ ಆತ್ಮವಿಶ್ವಾಸ, ಯಾವ ವಿಶಿಷ್ಟವಾಗಿರ್ತಕ್ಕಂಥ ತಿಳುವಳಿಕೆ ನಮಗಿರಬೇಕು ಅಂತ ತಿಳ್ಕೊಂಡಂತಂದರೆ ಅದು ಭೀಮನಿಂದ ಕಲಿಯಬೇಕು. ಯಾಕೆ ಭೀಮ ಧೃತಿಯ ಆತ್ಮವಿಶ್ವಾಸದ ಆನಂತರ ಭಗವದ್ಗೀತೆಯಲ್ಲಿ ಹೇಳಿದಂತೆ ಅವ್ಯಭಿಚಾರಿಯಾದ ಆ ಒಂದು ಸ್ಥಿರತೆ, ಪರಮಾತ್ಮನಲ್ಲಿರುವ ಭಕ್ತಿ ಸ್ಥಿರತೆ, ಇದೆಲ್ಲವೂ ಸೇರಿ ಧೃತಿ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಸಾತ್ವಿಕವಾದ ಧೃತಿಯ ರೂಪದಲ್ಲಿರ್ತಕ್ಕಂಥ ಈ ಭೀಮನ ಒಂದು ವಿಶಿಷ್ಟವಾದ ಗುಣಧರ್ಮ ನಾವು ತಿಳಿದುಕೊಂಡು ಆ ವಾಯುದೇವರನ್ನು ಪುನಃ ಪ್ರಾರ್ಥಿಸೋಣ. ನೀವು ಜಗತ್ತಿನಲ್ಲಿ ಪರಮಾತ್ಮ ಮಹಾಲಕ್ಷ್ಮಿ ನಂತರ ಅಸಾಮಾನ್ಯ ಪರಾಕ್ರಮಿಗಳು. ಆದ್ದರಿಂದಾಗಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಡುತ್ತಂಚ ಹನುಮ ಭೀಮ ಮಧ್ವೇಶು ಅಸ್ತಿ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶ್ರೀಕೃಷ್ಣದೂತಂ ಶ್ರೀ ವೇದವ್ಯಾಸದೂತಂ ನಮಾಮಿ. ಇಂಥ ಭೀಮಸೇನ ಇಂಥ ಭಗವದ್ ವಿಶ್ವಾಸವನ್ನು ನಮ್ಮ ಯೋಗ್ಯತಾನುಸಾರವಾಗಿ ನಮಗೂ ಕೊಟ್ಟು ಉದ್ಧರಿಸಲಿ ಅಂತ ತಿಳ್ಕೊಂಡು ಅಂತ ಹೇಳ್ತಾ ಇವತ್ತಿನ ವಾಂಗ್ಮಯ ತಪಸ್ಸನ್ನು ವಾಯು ಗುರುಗಳ ಅಂತರ್ಗತರಾದ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಷ್ಣು ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.